ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 5. ಈ ಡೇ 5 ನಾನೇನು ಮಾತಾಡ್ತಾ ಇದ್ದೀನಿ ಅಂದರೆ ಲಿಸ್ಟ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ವಿಡಿಯೋ ಸಾಕು ನಿಮಗೆ ಕಂಪ್ಲೀಟಾಗಿ ಲಿಸ್ಟ್ನ ನಾನು ಅರ್ಥ ಮಾಡಿಸ್ತೀನಿ, ಆಯಿತಾ? ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ಅರ್ಥ ಆಯಿತು ಅಂದರೆ ಜಸ್ಟ್ ಒಂದು ಕಮೆಂಟ್ ಮಾಡಿ ಸಾಕು, ನನಗೆ ಅರ್ಥ ಆಯಿತು ಅಂತ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಲೈಕ್ ನನಗೂ ಗೊತ್ತಾಗ್ತದೆ ನೀವು ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ. ಇದು ಪ್ಯೂರ್ಲಿ ಒಂದು ಜಾಬ್ ಓರಿಯೆಂಟೆಡ್ ಆಗಿ ಮಾಡ್ತಿದ್ದೀನಿ. ಆ್ಯಂಡ್ ಈ ಎಂಟೈರ್ ಸೀರೀಸ್ ಟ್ರಸ್ಟ್ ಮೀ, ಡೆಫಿನೆಟಾಗಿ ನೀವು ಈ ಏನು ಪೈಥನ್ ನೋಡಿ ಹೋದರೂ ಕೂಡ ನೀವು ಯು ಕ್ಯಾನ್ ಬಿ ಅ ಪೈಥಾನ್ ಡೆವಲಪರ್, ಆಯಿತಾ? ಸೊ ಅದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡಿ ವಿಡಿಯೋಸ್ಗಳನ್ನ. ನಿಮ್ಗೆ ಎಲ್ಲಿ ಕ್ವಶನ್ಸ್ ಬರುತ್ತೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಅದಕ್ಕೆ ಆನ್ಸರ್ ಮಾಡಿಕೊಡ್ತೀನಿ, ಓಕೆನಾ? ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ಲೈಕ್ ಆರ್ ಪ್ರಾಕ್ಟಿಕಲ್ಸ್. ಸೊ ಲಿಸ್ಟ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಲಿಸ್ಟ್ ಅಂತ ಹೋಗೋದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಸೆಷನಲ್ಲಿ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ, ಆಯಿತಾ? ಸೊ ಜಸ್ಟ್ ಈಗ ನಾನು ಪ್ರತಿ ಕ್ಲಾಸ್ ಮಾಡುವಾಗಲೂ ನನ್ನ ಹಿಂದಿನ ಕ್ಲಾಸಲ್ಲಿ ಏನಾಗಿದೆ ಅನ್ನೋದನ್ನ ಜಸ್ಟ್ ಕವರ್ ಅಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಟ್ ನಿಮಗೂ ಕೂಡ ಒಂದು ನೋಡಿದಾಗ ಯು ಶುಡ್ ಗೆಟ್ ಇಟ್. ಓಕೆ, ನಾನು ಪ್ರೀವಿಯಸ್ ಸೆಷನಲ್ಲಿ ಏನು ಮಾಡಿದೆ ಅಂತ. ಸೊ ನಾನು ಸ್ಟ್ರಿಂಗ್ನ ಮೆಥಡ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ಟ್ರಿಂಗ್ ಮೆಥಡಲ್ಲಿ ಯಾವ್ಯಾವ ಮೆಥಡ್ಸ್ಗಳಿರ್ತವೆ ಅಂತ. ಸೊ ಹಂಗಂತ ಬಂದಾಗ, ಸೊ ಫಸ್ಟ್ ಸ್ಟ್ರಿಂಗ್ ಮೆಥಡ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಟ್ರಿಂಗ್ ಅಂತ ಬಂದಾಗ ನನಗೆ ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂದರೆ ಏನು, ಮಲ್ಟಿ ಲೈನ್ ಸ್ಟ್ರಿಂಗ್ ಅಂದರೆ ಏನು, ಎಫ್ ಸ್ಟ್ರಿಂಗ್ಸ್ನ ಹೇಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಅದೇ ರೀತಿ ಸ್ಟ್ರಿಂಗ್ ಲೆಂತ್ ಆ್ಯಂಡ್ ಇಂಡೆಕ್ಸಿಂಗ್. ಸ್ಟ್ರಿಂಗ್ ಲೆಂತ್ ಆ್ಯಂಡ್ ಇಂಡೆಕ್ಸಿಂಗ್ ಅಂತ ಬಂದಾಗ ಎಲಿಯನ್ ಯೂಸ್ ಮಾಡಿದಾಗ ಲೆಂತ್ ಆಫ್ ಸ್ಟ್ರಿಂಗ್ ಬರುತ್ತೆ. ಅದೇ ಇಂಡೆಕ್ಸಿಂಗ್ ಅಂತ ಬಂದಾಗ ನಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಹೇಗೆ ಒಂದು ಟ್ರೈನಲ್ಲಿ ಈಚ್ ಅಂಡ್ ಇಂಡಿವಿಜುವಲ್ ಪರ್ಸನ್ ಸೀಟ್ ಇರುತ್ತೋ ಹಾಗೆ ಇಲ್ಲೂ ಕೂಡ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ನಾವು ಒಂದು ಇಂಡೆಕ್ಸ್ಗೆ ಅಸೈನ್ ಮಾಡ್ತೀವಿ. ಆ ಇಂಡೆಕ್ಸ್ ಎಲ್ಲಿರುತ್ತೆ ಅಂದರೆ ಈ ರೀತಿ ಇರುತ್ತೆ, ಕರೆಕ್ಟಾ? ಸೊ ಒಂದು ನಿಮಿಷ. ಓಕೆ, ಈ ರೀತಿ ನಿಮಗೆ ಆ ಇಂಡೆಕ್ಸ್ ಅನ್ನೋದು ಕಾಣುತ್ತೆ. ಓಕೆ, ಇಂಡೆಕ್ಸ್ ಅನ್ನೋದು ಕಾಣುತ್ತೆ. ಸೊ ಲೆಫ್ಟ್ ಟು ರೈಟ್ ಹೋದರೆ ಅದು ಪಾಸಿಟಿವ್ ಇಂಡೆಕ್ಸ್ ಆಗುತ್ತೆ, ರೈಟ್ ಟು ಲೆಫ್ಟ್ ಬಂದರೆ ಅದು ನೆಗೆಟಿವ್ ಇಂಡೆಕ್ಸ್ ಆಗುತ್ತೆ. ಪಾಸಿಟಿವ್ ಇಂಡೆಕ್ಸ್ ಅಂತ ಬಂದಾಗ ಈ ರೀತಿ ಬರುತ್ತೆ. ಸೊ -1 -2 ಈ ಥರ ನೆಗೆಟಿವ್ ಇಂಡೆಕ್ಸ್ ಬಂದಾಗ, ಪಾಸಿಟಿವ್ ಇಂಡೆಕ್ಸ್ ಅಂತ ಬಂದಾಗ 0 1 2 3 4 5 6 ಈ ಥರ ಹೋಗ್ತಾ ಇರುತ್ತೆ. ಸೊ ಹೀಗಿರಬೇಕಾದ್ರೆ ಸೊ ನನಗೆ ಅದಾದಮೇಲೆ ನಾವೇನು ಮಾಡಿದ್ವಿ, ಸ್ಲೈಸಿಂಗ್ನ ಬಗ್ಗೆ ನೋಡಿದ್ವಿ, ಅಡ್ವಾನ್ಸ್ ಸ್ಲೈಸಿಂಗ್ ನೋಡಿದ್ವಿ, ಸ್ಟೆಪ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ನೋಡಿದ್ವಿ, ಫಾರ್ಮುಲಾ ನೋಡಿದ್ವಿ, ಸ್ಟಾರ್ಟ್ ಎಂಡ್ ಸ್ಟೆಪ್ ಅಂತ. ಸೊ ಇದು ಆದಮೇಲೆ ಸ್ಟ್ರಿಂಗ್ ಮೆಥಡ್ಸ್ಗಳನ್ನ ನೋಡ್ತಾ ಬಂದ್ವಿ. ಸ್ಟ್ರಿಂಗ್ ಮೆಥಡ್ಸ್ಗಳಲ್ಲಿ ಏನೇನು ನೋಡ್ತಾ ಬಂದ್ವಿ ಅಂದರೆ ನೇಮ್ ಅಂದರೆ ಬೇಸಿಕಲಿ ಅಪ್ಪರು, ಲೋವರು, ಟೈಟಲ್ಲು, ಸ್ಟ್ರಿಪ್ಪು, ಈ ಮತ್ತು ಆರ್ ಸ್ಟ್ರಿಪ್, ಎಲ್ ಸ್ಟ್ರಿಪ್ ಅಂತ ಕೂಡ ಬರುತ್ತೆ. ಇವೆಲ್ಲ ಕೂಡ ನಾವು ಕೇಸ್ ಮೆಥಡ್ಸ್ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ಸರ್ಚ್ ಮೆಥಡ್ಸ್ ಅಂತ ಬಂದಾಗ ಒಂದು ಸೆಂಟೆನ್ಸ್ ಅನ್ನೋ ಸ್ಟ್ರಿಂಗಲ್ಲಿ ಸಿಂಗಲ್ ಲೈನ್ ಆದರೂ ಆಗಿರ್ಬೋದು, ಮಲ್ಟಿ ಲೈನ್ ಆದರೂ ಆಗಿರ್ಬೋದು, ಅದರಲ್ಲಿ ಪರ್ಟಿಕ್ಯುಲರ್ ವರ್ಡ್ ಎಲ್ಲಿದೆ ಅಥವಾ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಎಲ್ಲಿದೆ ಅಂತ ಫಿಗರ್ ಔಟ್ ಮಾಡಬೇಕು ಅಂದಾಗ ನಾನು ಫೈಂಡ್ ಮೆಥಡ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದೇ ಥರ ಸೊ ಫೈಂಡ್ ಅ ಸ್ಟಾರ್ಟ್ ವಿತ್ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ಏನಾದರೂ ಒಂದು ವರ್ಡ್ ಸ್ಟಾರ್ಟ್ ಆಗ್ತಿದೆಯಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ವಿತ್ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ಎಂಡ್ಸ್ ವಿತ್ ಅಂತ ಕೇಳಿದಾಗ ನನಗೆ ಯಾವುದಾದ್ರೂ ಒಂದು ವರ್ಡ್ ಎಂಡ್ ಆಗ್ತಾ ಇದೆಯಾ, ಈ ಕ್ರಿಕೆಟ್ ಅನ್ನೋ ಜೊತೆ ಎಂಡ್ ಆಗ್ತಿದೆಯಾ ಅನ್ನೋದು ಕೂಡ ನೋಡ್ತೀವಿ. ಆ್ಯಂಡ್ ಅದೇ ರೀತಿ ಫಾಲ್ಸ್ ಅಂದರೆ ಲೈಕ್ ಇದು ಇಲ್ಲ ಅಂತಂದರೆ ಫಾಲ್ಸ್ ಅಂತ ಬರುತ್ತೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವರ್ಡ್ನ ಸೆಂಟೆನ್ಸಲ್ಲಿ ಇದೇನಾ ಇಲ್ವಾ ಅಂತ ಫಿಗರ್ ಔಟ್ ಮಾಡಬೇಕು. ಆವಾಗ ನಾವು ಇನ್ ಫಂಕ್ಷನ್ ಇನ್ನನ್ನು ಯೂಸ್ ಮಾಡ್ತೀವಿ. ಇನ್ ಆಪರೇಟರ್ ಯೂಸ್ ಮಾಡಿ ಆ ಸೆಂಟೆನ್ಸಲ್ಲಿ ಇದನ್ನ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತೀವಿ. ಹಾಗೆಯೇ ರೀಪ್ಲೇಸ್ ಮೆಥಡ್ ಇದೆ. ರೀಪ್ಲೇಸ್ ಮೆಥಡಲ್ಲಿ ಈ ಓಲ್ಡ್ ಮೆಸೇಜಲ್ಲಿ ನಾನೇನು ಮಾಡ್ತೀನಿ, ಐ ಆಮ್ ರೀಪ್ಲೇಸಿಂಗ್ ಯಾವ ವರ್ಡ್ನ ರೀಪ್ಲೇಸ್ ಮಾಡಬೇಕು, ಏನು ರೀಪ್ಲೇಸ್ ಮಾಡಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವರ್ಡ್ಸ್ಗಳು ರೀಪ್ಲೇಸ್ ಆಗುತ್ತೆ. ಮತ್ತು ಸ್ಪ್ಲಿಟ್ ಇದೆ. ಜಾಯಿನ್ ಈಗಲೇ ಬೇಡ, ಜಾಯಿನ್ ಅಲ್ಲಿ ಟೆಲ್ ಯು ಲೇಟರ್. ಆ್ಯಂಡ್ ಸ್ಪ್ಲಿಟ್ ಹೇಗೆ ಮಾಡ್ತೀವಿ ಅಂದರೆ ಒಂದು ಸಿಂಗಲ್ ವರ್ಡ್ ಇರುತ್ತೆ, ಅಂದರೆ ಸಿಂಗಲ್ ಸ್ಟ್ರಿಂಗ್ ಇದ್ದಾಗ ಅದರಲ್ಲಿ ನಾವು ಹೇಗೆ ವರ್ಡ್ನ ಸ್ಪ್ಲಿಟ್ ಮಾಡ್ತೀವಿ ಅನ್ನೋದನ್ನು. ಸೊ CSV ಸ್ಕೋರಲ್ಲಿ ಈಗ 1 ಅಂತ ಕೊಟ್ಟಾಗ ನನಗೆ ಫಸ್ಟ್ ಇಂಡೆಕ್ಸ್ನ ಪ್ರಿಂಟ್ ಮಾಡುತ್ತೆ, ಆದರೆ 95ನ ಪ್ರಿಂಟ್ ಮಾಡಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಈ ಸ್ಟ್ರಿಂಗ್ನ ಲಿಸ್ಟ್ಗೆ ಕನ್ವರ್ಟ್ ಮಾಡಬೇಕು. ಆ ಲಿಸ್ಟ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಪ್ಲಿಟ್ನ ಯೂಸ್ ಮಾಡ್ತೀವಿ. ಸ್ಪ್ಲಿಟ್ನ ಯೂಸ್ ಮಾಡಿದಾಗ ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು, ಕಾಮಾ ಬೇಸ್ ಸ್ಪ್ಲಿಟ್ಟಾ ಅಥವಾ ಡೈರೆಕ್ಟಾಗಿ ಸ್ಪೇಸ್ ಯೂಸ್ ಮಾಡ್ಕೊಂಡು ಮಾಡಬೇಕಾ ಅಂತ. ಇಲ್ಲಿ ನೀವೇನು ಕೊಟ್ಟಿಲ್ಲ ಅಂತಂದರೆ ಡಿಫಾಲ್ಟ್ ಡಿಲಿಮಿಟರ್ ಈಸ್, ಆಯಿತಾ? ಓಕೆ, ಡಿಫಾಲ್ಟ್ ಬಂದು ಡಿಫಾಲ್ಟ್ ಈ ಸ್ಪೇಸ್ ಅಂತ ಹಾಕ್ತೀನಿ ನಾನಿಲ್ಲಿ.
ಆಯ್ತಾ, ಈ ತರ ಹಾಕ್ತಿವಿ. ಅಂಡ್ ಈಗ ನನ್ಗೆ ಅದೇ ಕಾಮ ಯೂಸ್ ಮಾಡಿದಾಗ ನೋಡಿ ಆಗ್ಲೇ ಹೇಗೆ ಬಿಲ್ಡ್ ಮಾಡಿದ್ವಿ ಅಂತ ದ ಸೇಮ್ ಥಿಂಗ್ ಅಲ್ಲಿ ಯೂಸ್ ಮಾಡಿದ್ವಿ. ಅಂಡ್ ಅದಾದ್ಮೇಲೆ ನಾನೊಂದು ಸ್ಟ್ರಿಂಗ್ ಫಾರ್ಮೆಟಿಂಗ್ ನ ಯೂಸ್ ಮಾಡಿದೆ, ಹೇಗೆ ವಿಡ್ತ್ ಅಲೈನ್ಮೆಂಟ್ ಮಾಡೋದು ಅಂಡ್ ನಂಬರ್ ಫಾರ್ಮೆಟಿಂಗ್ ಮಾಡೋದು ಅಂತ. ಅಂಡ್ ಅದಾದ್ಮೇಲೆ ಒಂದು ಎಕ್ಸಾಂಪಲ್ ತಗೊಂಡು ವಾಟ್ಸಪ್ ಮೆಸೇಜ್ ಫಾರ್ಮೇಟರ್ ಯಾವ ರೀತಿ ಒಂದು ಕೋಡ್ ನ ಬರೆದು ಲೈಕ್ ಸಿಂಪಲ್ ಆಗಿ ಒಂದು ಸಿಂಪಲ್ ಎಕ್ಸಾಂಪಲ್ ನ ತೋರಿಸಿದ್ವಿ ಅಲ್ವಾ. ಸೊ ಈ ರೀತಿ ಓಕೆ, ಈ ರೀತಿ ನಮಗೆ ಔಟ್ಪುಟ್ ಅನ್ನೋದು ದಿಸ್ ಇಸ್ ಮೈ ಫೈನಲ್ ಔಟ್ಪುಟ್ ಆಯ್ತಾ. ಸೊ ಫ್ರಮ್ ಯಾರು ಐ ಟಿಗೆ ಐ ಮೀನ್ ಟು ಯಾರು ಪ್ರಿವ್ಯೂ ಯಾರು ಈ ಥರದ್ದೊಂದು ಮಾಡಿದ್ವಿ. ಆ್ಯಂಡ್ ಅದೇ ಥರ ನಾನೊಂದು ನಿಮಗೆ ಲೈಕ್ ಇದನ್ನ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೆ. ಹೋಪ್ ನೀವು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅದೇ ಥರ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಡೌಟ್ಸ್ಗಳಾಗಿರಲಿ ಕ್ವಶನ್ಗಳಾಗಿರಲಿ ನೀವು ಆಲ್ವೇಸ್ ಯು ಕ್ಯಾನ್ ಲೈಕ್ ಟೆಕ್ಸ್ಟ್ ಮೀ ಇನ್ ಇನ್ಸ್ಟಾಗ್ರಾಮ್ ಅಥವಾ ನೀವು ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಪ್ರತಿ ವಿಡಿಯೋಗೂ ಕೂಡ ಅಷ್ಟೇ ನಿಮಗೆ ಅರ್ಥ ಆಗ್ತಿದೆ ಅಂತಂದಾಗ ಒಂದು ಟಾಪಿಕ್ ಅರ್ಥ ಆಯ್ತು ಅಂದರೆ ಎಸ್ ಡನ್ ಅಂತ ಹೇಳಿ, ಅರ್ಥ ಆಗಿದೆ ಅಂತ ಹೇಳಿ, ಇಲ್ಲ ಅಂತಂದಾಗ ನನಗೆ ಹೇಳಿ. ಸೊ ನಾನು ಏನು ಹೇಳಬೇಕು ಅಥವಾ ಏನು ಕರೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತೇನೆ ಆಯಿತಾ. ಸೊ ಹಾಗಿದ್ರೆ ಇವತ್ತು ನಾವು ನೋಡುವಂಥದ್ದು ಮೂರನೇ ಟಾಪಿಕ್ಕು. ಯಾವುದಪ್ಪ ಮೂರನೇ ಟಾಪಿಕ್ಕು ಅಂತ ಹೇಳಿದ್ರೆ 03 ನನಗೆ ಲಿಸ್ಟ್ ಮತ್ತು ಟಪಲ್ ಅಂತ ಹೇಳ್ತೀನಿ ಆಯಿತಾ. ಲಿಸ್ಟ್ ಆ್ಯಂಡ್ ಟಪಲ್. ಕೆಲವೊಮ್ಮೆ ವಿಡಿಯೋಸ್ಗಳು ಸ್ವಲ್ಪ ಲೆಂತಿ ಅನಿಸುತ್ತೆ, ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಒನ್ ಶಾರ್ಟಲ್ಲಿ 1 ವಿಡಿಯೋ ಪರ್ ಡೇ ಅಂತ ನೀವು ಕನ್ಸಿಡರ್ ಮಾಡಿದ್ರು ಕೂಡ ಯು ಕ್ಯಾನ್ ಕ್ಲಿಯರ್ ಇದನ್ನು ಐ ಮೀನ್ ಈ ಪೈಥನ್ ಮತ್ತು ಜೆನ್ನೆಯನ್ನು ನಾವು ಕ್ಲಿಯರ್ ಮಾಡ್ಬೋದು ಆಯಿತಾ. ಸೊ IPYNB ಅಂತ ಹಾಕ್ತಾ ಇದ್ದೀನಿ. ನಾವು IPYNBನ ಇದರಲ್ಲಿ ಮೂವ್ ಮಾಡ್ಕೊಳ್ತೀನಿ ಆಯಿತಾ. ಫಸ್ಟ್ ಥಿಂಗ್ ನಾನು ಅಲ್ಲಿ ಚೂಸ್ ಅ ಕರ್ನಲ್ ಆ್ಯಂಡ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಪೈಥನ್ ಓಕೆ, ಪೈಥಾನ್ ಮಾಡ್ಯೂಲ್ 3. ಈ ಮಾಡ್ಯೂಲ್ 3 ನಾನು ಹೇಗೆ ಡಿಸೈನ್ ಮಾಡಿದ್ದೀನಿ ಅಂದರೆ ಲಿಸ್ಟ್ ಆ್ಯಂಡ್ ಟಪಲ್ಸ್ ಆಗಿ ಟಪಲ್ಸ್ನ ಹೇಳ್ತೀನಿ ಇಲ್ಲಿ. ಸೊ ಇವೆಲ್ಲ ಡೇಟಾ ಟೈಪ್ಸ್ಗಳು ಆಯಿತಾ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಝೊಮ್ಯಾಟೊದಲ್ಲಿ ಒಂದು ಫುಡ್ ಆರ್ಡರ್ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಬಗ್ಗೆ ನೋಡೋದಾದರೆ, ಈಗ ನಾವೊಂದು ಝೊಮ್ಯಾಟೊಗೆ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಗೋ ಹಿಯರ್, ಬ್ರೌಸರಿಗೆ ಹೋಗೋಣ. 1 ಸೆಕೆಂಡ್. ಈಗ ಇದು ಬ್ರೌಸರ್ ಅಂತ ಅಂದ್ಕೊಳ್ಳಿ. ಈ ಬ್ರೌಸರಲ್ಲಿ ನಾ ಹೇಳ್ತೀನಿ ಅಥವಾ ಝೊಮ್ಯಾಟೊ ಲಾಗಿನ್ ಹೋಗ್ತೀನಿ. ಓಕೆ, ಇದಕ್ಕೆ ಹೋಯ್ತಾ, ಇದು ಬೇಡ. ಆಯಿತಾ, ಲಾಗಿನ್ ಆಗ್ತೀನಿ. ಸೊ ಇದಕ್ಕೆ ಲಾಗಿನ್ ಆಗಬೇಕಾ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡಿದ್ರೆ ಓಕೆ ಈ ಥರ ಬರ್ತಿದೆ. ಸೊ ನನಗೆ ಡೆಲಿವರಿ ಬೇಕು ನನಗೆ. ಸೊ ಯಾವ ಹೋಟೆಲ್ಗಳಲ್ಲಿ ಏನೇನಿದೆ ಅಂತ. ಸಪೋಸ್ ನಾನು ಇಲ್ಲೊಂದು ಪಿಜ್ಜಾ ಶಾಪ್ ಇದೆಯಲ್ಲ, ಪಿಜ್ಜಾ ಶಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಬ್ರಿಕ್ ಓವನಲ್ಲಿ ಇದೆ. ಸೊ ಇದರಲ್ಲಿ ನಾನು ಹೋಗಿ ಇಫ್ ಐ ವಾಂಟೆಡ್ ಟು ಚೂಸ್ ಎನಿ ಪಿಜ್ಜಾಸ್ ಅಲ್ಲ, ಇದರಲ್ಲಿ ನನಗೆ ಆ್ಯಡ್ ಟು ಕಾರ್ಟ್ ಬರಲ್ವಾ. ಓಕೆ, ಚರ್ಚ್ ಸ್ಟ್ರೀಟ್ ಇದು ಬೇಡ ಆಯಿತಾ. ಫಾರ್ ಸಮ್ ರೀಸನ್ ಇಲ್ಲಿ ಆ್ಯಡ್ ಟು ಕಾರ್ಟ್ ಬರ್ತಿಲ್ಲ. ಐ ಥಿಂಕ್ ನಾನು ಲಾಗಿನ್ ಆಗಬೇಕು ಅನಿಸುತ್ತೆ. ಜಸ್ಟ್ ಅ ಸೆಕೆಂಡ್, ಲೆಟ್ ಮಿ ಲಾಗಿನ್ ಆ್ಯಂಡ್ ಶೋ ಯು. ಓಕೆ, ಸೊ ಫಾರ್ ಸಮ್ ರೀಸನ್ ಝೊಮ್ಯಾಟೊದಲ್ಲಿ ನಾನು ಇದು ಮಾಡ್ಲಿಕ್ಕೆ ಆಗ್ತಿಲ್ಲ. ಐ ಕ್ಲೋಸ್ ಇಟ್. ಐ ಓಪನ್ ಸ್ವಿಗ್ಗಿ. ಫುಡ್ ಡೆಲಿವರಿಗೆ ಹೋಗೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಇದೇ ಪಿಜ್ಜಾ ಹಟ್ನ ತೊಗೊಂಡ್ರೆ ನಾನು, ಸೊ ನೋಡಿ ಇಲ್ಲಿ ಆ್ಯಡ್ ಇದೆಯಲ್ಲ, ನಾನು ಆ್ಯಡ್ ಮಾಡಿ. ಈಗ ಇವೆಲ್ಲ ಕೂಡ ಡಿಫ್ರೆಂಟ್ ಐಟಮ್ಸ್ಗಳು. ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಫ್ರೆಶ್ ಸ್ಟಾರ್ಟ್. ಸೊ ಈ ಥರ ಇದೆ. ಜಸ್ಟ್ ಒಂದು ಕಂಟಿನ್ಯೂ ಕೊಡೋಣ ಆಯಿತಾ. ಆ್ಯಡ್ ಟು ಕಾರ್ಟ್ ಮಾಡಿದ್ದೀನಿ. ಸೇಮ್ ವೇ ವೆಜಿ ಫೀಸ್ಟ್ ಅಂತ ಇದೆ, ಇದನ್ನು ಕೂಡ ಆ್ಯಡ್ ಟು ಕಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಆ್ಯಡ್ ಟು ಕಾರ್ಟ್ ಆಯಿತು. ಈಗ ನಾವು ಕಾರ್ಟಿಗೆ ಹೋಗಿದ್ರೆ ನಮಗೆ ಇಲ್ಲಿ ಕಾರ್ಟಲ್ಲಿ ನಿಮಗೆ ಈ ಥರ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಆಫ್ ಐಟಮ್ಸ್ಗಳಿದ್ದಾವೆ ಆಯಿತಾ. ಸೊ ಈ ಕಲೆಕ್ಷನ್ ಆಫ್ ಐಟಮ್ಸ್ ಅಂದರೆ ಏನು ಅಂದರೆ ನಾವು ಪೈಥಾನಲ್ಲಿ ಲಿಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ, ಕಲೆಕ್ಷನ್ ಆಫ್ ಐಟಮ್ಸ್. ಸೊ ಹಂಗಂದ್ರೆ ಏನು ಕಲೆಕ್ಷನ್ ಆಫ್ ಐಟಮ್ಸ್. ಸೊ ನಮಗೆ ಈಗ ನಾನೇನು ಹೇಳಿದೆ, ಈ ಥರ ಒಂದು ಪಿಜ್ಜಾ ಆಯಿತು, ಪಿಜ್ಜಾದಲ್ಲಿ ಈ ಥರ ಆರ್ಡರ್ ಮಾಡಿದೆ. ದ ಸೇಮ್ ವೇ ಇಫ್ ಐ ಗೋ ಬ್ಯಾಕ್ ಇಲ್ಲಿಗೆ, ಸಪೋಸ್ ಇಫ್ ಐ ವಾಂಟ್ ಅ ಬಿರಿಯಾನಿ ಅಲ್ವಾ. ಸೊ ವಾಟ್ ಐ ವಿಲ್ ಡು, ಐ ವಿಲ್ ಜಸ್ಟ್ ಗೋ ಟು ಬಿರಿಯಾನಿ. ಸೊ ಇಲ್ಲಿ ಹೋಗ್ತೀನಿ, ಇಲ್ಲಿ ಸಮ್ ಬಿರಿಯಾನಿ ಇದೆ, ಇಲ್ಲಿ ಹೋಗಿ ಒಂದು ಬಿರಿಯಾನಿನ ಲೈಕ್ ಇದೇನೋ ಸೂಪ್ ಇದೆ, ಸಾರಿ ಆಯಿತಾ,
ಈಗ ಫಾರ್ ಎಕ್ಸಾಂಪಲ್, ಅಯ್ಯೋ ಒಂದು ಬಿರಿಯಾನಿನೂ ಇಲ್ಲ, ಐ ಆಮ್ ರಿಯಲಿ ಸಾರಿ ಇಲ್ಲಿ. ಓಕೆ, ಫುಲ್ ಮೆನ್ಯೂ. ಓಕೆ, ಯಾವುದೋ ಒಂದು ಆ್ಯಡ್ ಮಾಡ್ತೀನಿ ಆಯಿತಾ. ಸೊ ಈ ಥರ ಆ್ಯಡ್ ಮಾಡ್ತಾ ಇದ್ದೀನಿ, ಆ್ಯಡ್ ಟು ಕಾರ್ಟ್ ಆ್ಯಂಡ್ ಆ್ಯಡ್ ಟು ಕಾರ್ಟ್, ಈ ಥರ ಡಿಫ್ರೆಂಟ್ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಯಾಕೆ ಇದನ್ನು ತೋರಿಸ್ತಿದ್ದೀನಿ ನಿಮಗೆ ಅಂತಂದರೆ, ಸೊ ಐ ವಾಂಟ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ಕಲೆಕ್ಷನ್ ಅಂದರೆ ಏನು ಅಂತ. ಇವಾಗ ಕಲೆಕ್ಷನ್ ಅಂತ ಬಂದಾಗ ಇವಾಗ ನೋಡಿ, ಲೆಟ್ಸ್ ಗೋ ಬ್ಯಾಕ್ ಟು ಕರ್ಸರ್. ಈಗ ನೋಡಿ, ಫಸ್ಟು ಲಿಸ್ಟ್ ಅಂದರೆ ಏನು ಅನ್ನೋದು ಕ್ವಶನ್ ಅಲ್ವಾ. ಸೊ ಸೊ ವಾಟ್ ಈಸ್ ಲಿಸ್ಟ್, ಇದು ನನ್ನ ಕ್ವಶನ್. ಸೊ ಈಗ ಲಿಸ್ಟ್ ಅಂದರೆ ಏನಪ್ಪ ಅಂತಂದರೆ, ಇಟ್ಸ್ ಕೈಂಡ್ ಆಫ್ ಅ ಶಾಪಿಂಗ್ ಬ್ಯಾಗ್. ಇಲ್ಲಿ ನಿಮಗೆ ಲೆಟ್ಸ್ ಇಲ್ಲಿ ಹೋದ್ರಲ್ಲ, ಇಲ್ಲಿ ನಿಮಗೆ ಕಾರ್ಟಲ್ಲಿ ಹೆಂಗೆ, ಇದೊಂದು ನಿಮ್ಮ ಶಾಪಿಂಗ್ ಬ್ಯಾಗ್ ಅಲ್ವಾ ಇದು. ಸೊ ಈ ಶಾಪಿಂಗ್ ಬ್ಯಾಗ್ ಅಂತ ಬಂದಾಗ ಇದೊಂದು ಕಾರ್ಟ್. ಸೊ ಈ ಕಾರ್ಟಲ್ಲಿ ಯು ಹ್ಯಾವ್ ಮಲ್ಟಿಪಲ್ ಐಟಮ್ಸ್. ಇದರಲ್ಲಿ ಎಗ್ ಬುರ್ಜಿ ಇದೆ, ಸಮ್ ಎಗ್ 65 ಇದೆ, ಸೋ ಮೆನಿ ಥಿಂಗ್ಸ್ ಅಲ್ವಾ. ದ ಸೇಮ್ ವೇ ಇಲ್ಲೂ ಕೂಡ ಪೈಥನಲ್ಲಿ ಆ ಥರ ನೀವು ಯು ಐ ಅಲ್ಲಿ ನೀವು ಕಾರ್ಟ್ಗೆ ಆ್ಯಡ್ ಮಾಡ್ತಿದ್ದೀನಿ ಅಂದಾಗ ಇಲ್ಲಿ ಬ್ಯಾಕ್ ಎಂಡಲ್ಲಿ ಯಾವ ರೀತಿ ಫಂಕ್ಷನ್ ಆಗತ್ತೆ ಅಲ್ವಾ. ಸೊ ಇವಾಗ ಒಂದು ವೇರಿಯಬಲ್, ಈಗ ಅರ್ಲಿಯರ್ ಅವಾಗಲೇ ಸ್ಟ್ರಿಂಗ್ ಅಂತ ಬಂದಾಗ ಒಂದು ಅರ್ಥ ಮಾಡ್ಕೊಬೇಕು ಇವಾಗ. ಸೊ ಈಗ ಸ್ಟ್ರಿಂಗ್ ಅಲ್ವಾ ನಮಗೆ. ಸೊ ಸ್ಟ್ರಿಂಗಲ್ಲಿ ಏನಾಯಿತು, ಸೊ ಲೆಟ್ಸ್ ಎ ಪೈಥನ್ ಅಂತ ಚೂಸ್ ಮಾಡೋಣ. ಈಗ ನಾನು ಹೇಳ್ತೀನಿ ಫುಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಸಪೋಸ್ ಐ ವಾಂಟ್ ಅ ಚಿಕನ್ 65 ಅಂತ ಹಾಕೋಣ. ಓಕೆ, ಸೊ ಚಿಕನ್ ಅಂತ ಹಾಕ್ತೀನಿ, ಆಮೇಲೆ ನಾನ್ ಅಂತ ಹಾಕ್ತೀನಿ. ಆ್ಯಂಡ್ ಏಕೆಂದರೆ ಸ್ಟ್ರಿಂಗ್ ಅಂತ ಬಂದಾಗ ಎನಿಥಿಂಗ್ ಇನ್ಸೈಡ್ ಕೋಟ್ ಆಯಿತಾ, ಇವೆಲ್ಲ ಕೂಡ ಒಂದೇ ವರ್ಡ್ ಆಗುತ್ತೆ. ಇಟ್ ಕಾಂಟ್ ಲೈಕ್ ಈಗ ನಾನು ಏನಾದರೂ ಫುಡ್ನ ಕಾಲ್ ಮಾಡಿದೆ, ಇಟ್ ವಿಲ್ ಪ್ರಿಂಟ್ ಆಸ್ ಒನ್ ವರ್ಡ್, ಇಟ್ ವೋಂಟ್ ಕಮ್ ಆಸ್ ಅ ಕಲೆಕ್ಷನ್ ಆಯಿತಾ. ಯು ಕಾಂಟ್ ಇಲ್ಲಿ ನೀವು ಹೋಗಿ ಹೆಂಗೆ ಆ್ಯಡ್ ಮಾಡೋದ್ರಲ್ಲ ಒನ್ ಬೈ ಒನ್, ಆ ಥರ ಆ್ಯಡ್ ಮಾಡ್ಲಿಕ್ಕಾಗಲ್ಲ ಸ್ಟ್ರಿಂಗಲ್ಲಿ. ಸೊ ಅದಕ್ಕೆ ನಾವು ಲಿಸ್ಟ್ನ ಯೂಸ್ ಮಾಡಬೇಕು. ಹಾಗಂದ್ರೆ ಹೆಂಗೆ ಲಿಸ್ಟ್ನ ಯೂಸ್ ಮಾಡೋದು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಆರ್ಡರ್ ಮಾಡಿದ ಐಟಮ್ಸ್ಗಳೆಲ್ಲ ಏನು. ಸೊ ಆರ್ಡರ್ಡ್ ಐಟಮ್ಸ್ ಎಲ್ಲ ಏನಪ್ಪ ಅಂತ ಹೇಳಿದ್ರೆ, ಒಂದು ಲೆಟ್ಸ್ ಎ ಬಟರ್ ಚಿಕನ್ ಅಂತ ಹೇಳ್ತೇನೆ. ಸೊ ಆಯಿತಾ, ಬಟರ್ ಚಿಕನ್ ಅಂತ ಹೇಳ್ತೀನಿ. ಸೊ ಲೆಟ್ಸೆ ನನಗೇನು ಇನ್ನು ಬೇರೆ ಆರ್ಡರ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ದ ಸೇಮ್ ವೇ ಇಫ್ ಐ ವಾಂಟ್, ಓಕೆ, ಸೊ ಸೇಮ್ ವೇ ನನಗೇನು ಬೇಕು ಅಂತಂದರೆ, ಒಂದು ಸೆಕೆಂಡ್ ಇರಿ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಈಗ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಕರ್ಸರ್. ಸೊ ಇಲ್ಲಿ ನಾನಾಯಿತು. ಆ್ಯಂಡ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ನನಗೆ ಐ ನೀಡ್ ಅ ಚಿಕನ್ ಬಿರಿಯಾನಿ. ಆ್ಯಂಡ್ ಅದೇ ಥರ ಸಪೋಸ್ ಐ ನೀಡ್ ಲೈಕ್ ಇನ್ನೇನು ಮಾಡ್ಬೋದು, ವೆಜ್ಜಲ್ಲಿ ಏನಿರುತ್ತೆ, ವೆಜ್ ಬಿರಿಯಾನಿ ಕೂಡ ಆ್ಯಡ್ ಮಾಡೋಣ. ಸೊ ವೆಜ್ ಬಿರಿಯಾನಿ ಆ್ಯಂಡ್ ಆಲ್ಸೋ ಪನ್ನೀರ್ ಅಂತ ಹಾಕ್ತೀನಿ. ನೋಡಿ ಇವೆಲ್ಲ ಏನಪ್ಪ ಅಂತಂದರೆ, ಸೊ ಪನ್ನೀರ್ ಟಿಕ್ಕಾ ಅಂತ ಹಾಕ್ತೀನಿ. ನೋಡಿ ಇವೆಲ್ಲ ಆರ್ಡರ್ ಅಂದರೆ ಒಂದು ಕಲೆಕ್ಷನ್ ಆಫ್ ಐಟಮ್ಸ್ಗಳು. ಈ ಆರ್ಡರಲ್ಲಿ ಒಂದು ವೇರಿಯಬಲ್, ಓಕೆ, ದಿಸ್ ಈಸ್ ಯುವರ್ ವೇರಿಯಬಲ್. ಒನ್ ವೇರಿಯಬಲ್ ವಿಲ್ ಹೋಲ್ಡ್ಸ್ ದ ವ್ಯಾಲ್ಯೂ, ಮಲ್ಟಿಪಲ್ ವ್ಯಾಲ್ಯೂಸ್. ಓಕೆ, ಮಲ್ಟಿಪಲ್ ವ್ಯಾಲ್ಯೂಸ್ ಆಯಿತಾ. ಇಲ್ಲಿ ಹೇಳ್ತೀನಿ. ಸೊ ಒನ್ ವೇರಿಯಬಲ್ holds ಮಲ್ಟಿಪಲ್ ವ್ಯಾಲ್ಯೂಸ್ ಅಂತ ಹಾಕ್ತೀನಿ. ಸರಿ, ಹಾಗಾದರೆ ಇದನ್ನು ಕೂಡ ಈಗ ನಾವು ಸ್ಟ್ರಿಂಗಲ್ಲಿ ಹೇಗೆ ಇಂಡೆಕ್ಸಿಂಗ್ ಮಾಡಿದ್ವೋ ಇಲ್ಲೂ ಕೂಡ ಇಂಡೆಕ್ಸಿಂಗ್ ಹಾಗೇನೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇದೇ ಆರ್ಡರ್ ಐಟಮಲ್ಲಿ ನನ್ನ ಫಸ್ಟ್ ಐಟಮ್ ಯಾವುದು ಅಂತ ನಾನು ಹಾಕಿದ್ರೆ ಬಟರ್ ಚಿಕನ್ ಅಂತ ಹೇಳ್ತಾ ಇದೆ. ಅದೇ ನನಗೆ ಸೆಕೆಂಡ್ ಐಟಮ್ ಅಥವಾ ಐ ಮೀನ್ 0 1 2 3 ಇಂದ ಶುರು ಅಲ್ಲ, ಸೆಕೆಂಡ್ ಐಟಮ್ ಏನಂದರೆ ನಾನಂತ ಹೇಳ್ತಾ ಇದೆ. ಈ ಥರ ನೀವು ಇಂಡೆಕ್ಸಿಂಗ್ ಕೂಡ ನಾವು ಮಾಡಬಹುದು. ಇಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಲೈಕ್ ಅ ಶಾಪಿಂಗ್ ಬ್ಯಾಗ್. ಸೊ ವಿತೌಟ್ ಲಿಸ್ಟ್ ಏನಾಗುತ್ತೆ, ಸೊ ಇವಾಗ ಲಿಸ್ಟ್ ಇಲ್ಲ ಅಂತಂದರೆ ಪ್ರತಿ ಸತಿನೂ ನಾನು ಈ ಥರ ಬರಿಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಐಟಮ್ 1 ಇಸ್ ಈಕ್ವಲ್ ಟು, ನಾನು ಸ್ಟ್ರಿಂಗಲ್ಲೇ ಬರಿತೀನಪ್ಪ ಅಂತಂದಾಗ, ಸೊ ಇದು ಈ ಥರ ನಾನು ಐಟಮ್ 1 ಆಯಿತಾ, ಐಟಮ್ 1. ಈಗ ಐಟಮ್ 2 ಆಯಿತಾ, ಈಗ ಐಟಮ್ 2 ಯಾವುದು, ಸೊ ನಾನು ಆಯಿತಾ. ಸೊ ಐಟಮ್ 2 ನಾನು. ಆ್ಯಂಡ್ ಅದೇ ಥರ ಐಟಮ್ 3, ಸೊ ಅದು ಏನು ಆಯಿತಾ, ಸೊ ಚಿಕನ್ ಬಿರಿಯಾನಿ. ಆ್ಯಂಡ್ ಅದೇ ಥರ ಐಟಮ್ 4 ಆಯಿತಾ, ಅದೇ ಥರ ವೆಜ್ ಬಿರಿಯಾನಿ. ನೋಡಿ ಈ ಥರ ನಾನು ಪ್ರತಿಯೊಂದನ್ನು ಕೂಡ ಬರೀತಾ ಕೂತ್ಕೋಬೇಕಾಗತ್ತೆ. ಇನ್ಸ್ಟೆಡ್ ಒನ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ಆಲ್ ದೀಸ್ ವ್ಯಾಲ್ಯೂಸ್, ಅದನ್ನೇ ಲಿಸ್ಟ್ ಅಂತ ಕರಿತೀವಿ
ಆಯಿತಾ, ಅದನ್ನೇ ಲಿಸ್ಟ್ ಅಂತ. ಸೊ ಹಾಗಾದರೆ ನಮಗೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರಿಯೇಟ್ ಅ ಲಿಸ್ಟ್. ಈಗ ನಾನು ಏನು ಮಾಡಿದೆ ಅದನ್ನೇ. ಸೊ ಕ್ರಿಯೇಟಿಂಗ್ ಲಿಸ್ಟ್. ಓಕೆ, ಕ್ರಿಯೇಟಿಂಗ್ ಲಿಸ್ಟ್. ಸರಿ, ಈ ಕ್ರಿಯೇಟಿಂಗ್ ಲಿಸ್ಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ತೀನಿ ನಾನು. ಈ ಥರ ನೀವು ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು, ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನು ಲೆಟ್ಸ್ ಟೇಕ್ ಇಟ್ ಆಸ್ ಪೈಥನ್. ಆಯಿತಾ, ಎಕ್ಸಿಕ್ಯೂಟ್ ಮಾಡೋಣ. ಈ ಥರ ಇದೆ. ಆಯಿತಾ, ಈಗ ಇದು ಒಂದು ಸಿಂಪಲ್ ವೇ ಆಫ್ ಬಿಲ್ಡಿಂಗ್. ನನಗೇನು ನೆಕ್ಸ್ಟ್ ಅಂತಂದರೆ, ಲೆಟ್ಸ್ ಗೋ ಕೋಡ್. ನನಗೆ ಈ ಲಿಸ್ಟು, ಈ ಆರ್ಡರ್ ಐಟಮ್ ಅನ್ನೋದು ಒಂದು ಲಿಸ್ಟು. ಈ ಆರ್ಡರ್ ಐಟಮಲ್ಲಿ ಇಟ್ ಕ್ಯಾನ್ ಹೋಲ್ಡ್ ಎನಿ ಟೈಪ್ ಆಫ್ ಡೇಟಾ, ಈವನ್ ಮಿಕ್ಸ್ಡ್ ಡೇಟಾ. ಅಂದರೆ ಇಂಟ್ ಕೂಡ ಹೋಗ್ಬೋದು, ಫ್ಲೋಟ್ ಕೂಡ ಹೋಗ್ಬೋದು, ಆ್ಯಂಡ್ ಅದೇ ಥರ ಲೈಕ್ ಬೂಲಿಯನ್ ವ್ಯಾಲ್ಯೂ ಕೂಡ ಹೋಗ್ಬೋದು, ಆ್ಯಂಡ್ ಲೈಕ್ ವಾಟ್ ಎಲ್ಸ್ ನನ್ ಟೈಪ್ ಕೂಡ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ರೆಸ್ಟೋರೆಂಟ್ ಇನ್ಫೋ ಅಂತ ತಗೊತೀನಿ. ಸೊ ನಾನು ಹೇಳ್ತೀನಿ ರೆಸ್ಟೋರೆಂಟ್. ಓಕೆ, ರೆಸ್ಟೋರೆಂಟ್ ಇನ್ಫೋ ಅಂತ ತೊಗೊತೀನಿ. ಈ ರೆಸ್ಟೋರೆಂಟ್ ಇನ್ಫೋ ಅಂತ ತೊಗೊಂಡ್ಮೇಲೆ ಇಲ್ಲಿ ನಾನು ಹೇಳ್ತೀನಿ, ಸೊ ನನಗೆ ಫಾರ್ ಎಕ್ಸಾಂಪಲ್ ಒಂದು ಪಿಜ್ಜಾ ಹಟ್ದು ಒಂದು ರೆಸ್ಟೋರೆಂಟ್ ಇನ್ಫೋ. ಸೊ ಪಿಜ್ಜಾ ಹಟ್ ಅಂತ ಹಾಕ್ತೀನಿ. ಅದರ ರೇಟಿಂಗ್ ಬಂದುಬಿಟ್ಟು 4.2, ಕರೆಕ್ಟಾ? ಆಮೇಲೆ ಅದಕ್ಕೆ ರೇಟಿಂಗ್ ಓಪನ್ ಇದೆಯಾ ಅಥವಾ ರೆಸ್ಟೋರೆಂಟ್ ಓಪನ್ ಇದೆಯಾ ಅನ್ನೋದಕ್ಕೆ ನಾನು ಟ್ರೂ ಅಂತ ಯೂಸ್ ಮಾಡ್ತೀನಿ. ಆಯಿತಾ, ಹಾಗೇನೆ ನನ್ನಂತನೂ ಯೂಸ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿಯೂ ಜಸ್ಟ್ ಒಂದು 45 ಅಂತ ಹಾಕಿರ್ತೀನಿ. ಆಯಿತಾ, ಜಸ್ಟ್ ಇದೊಂದು ನಿಮ್ಗೊಂದು ಡೆಲಿವರಿ ಟೈಮ್ ಅದು ಇದು ಮಾಡೋಕ್ಕಷ್ಟೆ. ನೋಡಿ, ಇದು ಕೂಡ ಹೋಲ್ಡ್ ಮಾಡುತ್ತೆ. ನಾವು ವಾಟ್ ಈಸ್ ಅ ಟೈಪ್? ಫಸ್ಟ್ ಆಫ್ ಆಲ್ ಟೈಪೇ ಚೆಕ್ ಮಾಡಲಿಲ್ವಲ್ಲ ನಾವು. ಸೊ ಟೈಪ್ ಆಫ್ ರೆಸ್ಟೋರೆಂಟ್ ಇನ್ಫೋ ಅಂತ ಬಂದಾಗ ಇಲ್ಲಿ ನೋಡಿ ಲಿಸ್ಟ್ ಅಂತ ಬಂತು. ಆಯಿತಾ, ಸೊ ದಿಸ್ ಈಸ್ ಹೌ ಈ ಲಿಸ್ಟಲ್ಲಿ, ಈ ಲಿಸ್ಟಲ್ಲಿ ಲಿಸ್ಟ್ ಕ್ಯಾನ್ ಆಲ್ವೇಸ್ ಕ್ಯಾನ್ ಹೋಲ್ಡ್ ಎನಿ ಡೇಟಾ ಟೈಪ್. ಅದೊಂದು ಇಂಪಾರ್ಟೆಂಟ್ ನೋಟ್ ಇಲ್ಲಿ. ಎನಿ ಡೇಟಾ ಟೈಪ್, ಈವನ್ ಮಿಕ್ಸ್ಡ್. ಆಯಿತಾ, ಆಯಿತಾ, ಫೈನ್. ಈಗ ಒಂದು ಎಂಟಿ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು? ಸೊ ಕ್ರಿಯೇಟಿಂಗ್ ಅ ಎಂಟಿ ಲಿಸ್ಟ್, ಸರಿನಾ? ಸೊ ಹಾಗಾದರೆ ಈ ಎಂಟಿ ಲಿಸ್ಟ್ ಹೆಂಗಪ್ಪ ಕ್ರಿಯೇಟ್ ಮಾಡೋದು ಅಂತಂದರೆ, ಈಗ ಇದೇ ಕಾರ್ಟ್ನ ನಾನು ತೊಗೊಂಡು ಈ ಥರ ನಾನೇನಾದರೂ ಕೊಟ್ಟಿದ್ದೀನಿ ಅಂದರೆ ಇದೇ ಎಂಟಿ ಲಿಸ್ಟ್ ಆಗುತ್ತೆ. ಇವಾಗ ಟೈಪ್ ಆಫ್ ಈ ಕಾರ್ಟ್ನ ನಾನು ಚೆಕ್ ಮಾಡಿದ್ರೆ ಲಿಸ್ಟ್ ಅಂತ ಬಂತು. ಆಯಿತಾ, ಸೊ ಇದು ಇನ್ನೊಂದು ಅನದರ್ ವೇ ಆಫ್ ಕ್ರಿಯೇಟಿಂಗ್ ಅ ಲಿಸ್ಟ್. ಸೊ ಅನದರ್ ವೇ ಆಫ್ ಕ್ರಿಯೇಟಿಂಗ್ ಲಿಸ್ಟ್. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಸೊ ಹಿಸ್ಟರಿ ಇಸ್ ಈಕ್ವಲ್ ಟು ಲಿಸ್ಟ್ ಆಫ್ ಈ ಥರ ಪ್ಯಾರಂಥೆಸಿಸ್ ಕೂಡ ನಾವು ಕೊಡಬಹುದು. ಆಯಿತಾ, ಈಗ ಟೈಪ್ ಆಫ್ ಹಿಸ್ಟ್ರಿ ಕೂಡ ನೋಡಿ ಲಿಸ್ಟ್ ಅಂತಲೇ ಬರುತ್ತೆ. ಆಯಿತಾ, ಇದೊಂದು ವೇ ಆಫ್ ಕ್ರಿಯೇಟಿಂಗ್ ಅ ಥಿಂಗ್. ಸೊ ಈ ಥರ ಯಾವುದೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಈ ಥರ ನೀವು ಕ್ರಿಯೇಟ್ ಮಾಡಬಹುದು, ಸಿಂಪಲ್ ಆಗಿ ಹೇಳೋದಾದ್ರೆ. ಓಕೆ ಅಲ್ಲ? ಸೊ ಇವಾಗ ಹಾಗಿದ್ರೆ ನಮಗೆ ಕ್ರಿಯೇಟ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಆದರೆ ಇದನ್ನು ಆಕ್ಸೆಸ್ ಮಾಡೋದು ಹೇಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಕ್ಸೆಸಿಂಗ್ ದಿ ಸೇಮ್, ನೀವು ಲಿಸ್ಟ್ ಹೆಂಗೆ ಆಕ್ಸೆಸ್ ಮಾಡಿದ್ರು, ಸ್ಟ್ರಿಂಗ್ ಹೆಂಗೆ ಆಕ್ಸೆಸ್ ಮಾಡಿದ್ರು ಇಲ್ಲೂ ಕೂಡ ಅದೇ ಥರನ ಆಕ್ಸೆಸ್ ಮಾಡ್ತೀರಾ. ಸೊ ಹಾಗಾದರೆ ಇದೇ ಆರ್ಡರ್ನ ತಗೊಳ್ಳೋಣ ನಾವು. ಇದೇ ಆರ್ಡರ್ನ ತೊಗೊಂಡ್ಬಿಟ್ಟು ಈ ಆರ್ಡರ್ ನಾನು ಹೇಳ್ತೀನಿ. ಈ ಆರ್ಡರ್ ನಾನು ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಆರ್ಡರ್ ಐಟಮಲ್ಲಿ, ಸೊ ಈ ಆರ್ಡರ್ ಐಟಮ್ ಅಂತ ಬಂದಾಗ ಇದು 0 ಇತ್ತು. ಆಯಿತಾ, ಹಾಗೇನೆ ಇದು ಫಸ್ಟ್ ಇಂಡೆಕ್ಸು, ಹಾಗೇನೆ ಇದು ಬಂದು ಸೆಕೆಂಡ್ ಇಂಡೆಕ್ಸು. ಆಯಿತಾ, ಚಿಕನ್ ಬಿರಿಯಾನಿ. ಥರ್ಡ್ ಬಂದ್ಬಿಟ್ಟು ಇದು, ಆಮೇಲೆ ಫೋರ್ತ್ ಬಂದ್ಬಿಟ್ಟು ಇದು. ಆಯಿತಾ, ಅಂದರೆ ಟೋಟಲ್ 5 ಇದೆ. ಅದರಲ್ಲಿ 1 2 3 ಅಂತ ಪ್ರಿಂಟ್ ಮಾಡಿದಾಗ ಈ ಥರ 1 2 3 ಬರ್ತಾ ಇದೆ. ಅದೇ ನೆಗೆಟಿವ್ ಇಂಡೆಕ್ಸ್ ಅಂತ ಬಂದಾಗ ನನಗೆ ಇಲ್ಲಿಗೆ ಬನ್ನಿ. ಸೊ ಇದನ್ನ -5 ಅಂತ ಕರಿತೀವಿ. ಓಕೆ, 1 ಸೆಕೆಂಡ್, ಇದನ್ನ ಜಸ್ಟ್ ಹ್ಯಾಶ್ ಮಾಡಿ. -5 ಅಂತ ಹಾಕೋಣ. ಆ್ಯಂಡ್ ಅದೇ ಥರ
ಆಯ್ತಾ. ಇದನ್ನ -4 ಅಂತ ಹಾಕೋಣ. ಓಕೆನಾ. ಸೊ ಹಾಗೇನೆ ಇದನ್ನ -3. ಸೊ ಚೆನ್ನಾಗಿ ಪ್ರೆಸೆಂಟ್ ಮಾಡೋಣ ಅಂತ ಅಷ್ಟೇ. ಸೊ ಹಾಗೆ ಇದನ್ನ ಒಂದು ನಿಮಿಷ. ಓಕೆ, ಇಲ್ಲಿ -2 ಆ್ಯಂಡ್ ಅದಾದಮೇಲೆ ಇಲ್ಲಿ -1 ಅಂತ ಹಾಕಿ ಈ ಥರ ಕ್ಲೋಸ್ ಮಾಡ್ತೀನಿ. ಇದು ನಮ್ಮ ಇಂಡೆಕ್ಸ್. ಇವಾಗ ನಾನು ಕಾಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಹೆಂಗೆ ಕಾಲ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವಾಗ ಕಾಲಿಂಗ್ ಅಂದರೆ ಹೆಂಗೆ ಅಂತ. ಸೊ ಪ್ರಿಂಟ್ ಆಫ್. ಈಗ ಫಸ್ಟ್ ಐಟಮ್ ಏನು, ಓಕೆ, ಪ್ರಿಂಟ್ ಆಫ್. ನೀವು ಎಫ್ ಸ್ಟ್ರಿಂಗ್ ಆದರೂ ಯೂಸ್ ಮಾಡಿ, ಹಂಗನ್ನ ಯೂಸ್ ಮಾಡಿ. ಸೊ ನಾ ಹೇಳ್ತೀನಿ ಫಸ್ಟ್ ಐಟಮ್, ಆಯ್ತಾ. ಫಸ್ಟ್ ಐಟಮ್ ಬೆಟರ್ ಎಫ್ ಸ್ಟ್ರಿಂಗ್ ಯೂಸ್ ಮಾಡೋದ ಕಲ್ಯಾಣ. ಎಫ್ ಸ್ಟ್ರಿಂಗ್, ಆಯ್ತಾ, ಒಂದು ನಿಮಿಷ. ಎಫ್ ಸ್ಟ್ರಿಂಗ್. ಸೊ ದ ಫಸ್ಟ್ ಐಟಮ್ ಏನಪ್ಪ ಅಂತಂದ್ರೆ, ಫಸ್ಟ್ ಐಟಮ್ ಬಂದ್ಬಿಟ್ಟು ನನಗೆ, ಓಕೆ, ಫಸ್ಟ್ ಐಟಮ್ ಬಂದ್ಬಿಟ್ಟು ನನಗೆ ಈ ಆರ್ಡರ್ ಐಟಮ್ ಅಲ್ಲಿರುವಂತಹ 0th ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಅದೇ ರೀತಿ ಸಪೋಸ್ ನನಗೆ ಲಾಸ್ಟ್ ಐಟಮ್ ಏನು ಅಂತ ಕೇಳಿದ್ರೆ ಇದೇ ಆರ್ಡರ್ ಅಲ್ಲಿರುವಂತಹ -1 ಅಂತ ಕೂಡ ಹೇಳ್ಬೋದಲ್ಲ. -1 ಆಲ್ವೇಸ್ ರೆಪ್ರೆಸೆಂಟ್ ಲಾಸ್ಟ್ ಇಂಡೆಕ್ಸ್ ಅಲ್ವಾ. ಸೊ ಹೀಗೆ. ಸೊ ಹಾಗೇನೆ ಸೊ ಇದರಲ್ಲಿರುವಂತಹ, ಓಕೆ, ಲೆಟ್ ಇಟ್ ಬಿ, ಇಟ್ಸ್ ಇಸ್ ಎನಫ್. ಸೊ ಫಸ್ಟ್ ಐಟಮ್ ಇಸ್ ಬಟರ್ ಚಿಕನ್, ಸೊ ಲಾಸ್ಟ್ ಐಟಮ್ ಇಸ್ ಪನ್ನೀರ್ ಟಿಕ್ಕಾ ಅಂತ ಬಂತು, ರೈಟ್. ಅದೇ ರೀತಿ ನಿಮಗೆ ಸ್ಲೈಸಿಂಗ್ ಕೂಡ ಮಾಡ್ಬೋದು. ಹೇಗೆ ಸ್ಲೈಸಿಂಗ್ ಮಾಡ್ತೀರಾ? ಅಗೇನ್ ನೋಡಿ, ಸ್ಲೈಸಿಂಗ್ ಅಂತ ಬಂದಾಗ ಕಟ್ ಮಾಡೋದು ಬೇಸಿಕಲಿ. ಸೊ ಈ ಸ್ಲೈಸಿಂಗ್ ಅಂತ ಬಂದಾಗ ಸಪೋಸ್ ಇದೇ ಪ್ರಿಂಟ್ ಎಫ್ ತಗೊಳ್ಳೋಣ, ಆಯ್ತಾ. ಇದರಲ್ಲಿ ಫಸ್ಟ್ 3 ಐಟಮ್ಸ್ಗಳನ್ನ ಪ್ರಿಂಟ್ ಮಾಡಬೇಕು. ಹಾಗಾದ್ರೆ ಫಸ್ಟ್ 3 ಐಟಮ್ಸ್ಗಳನ್ನ ಪ್ರಿಂಟ್ ಮಾಡಬೇಕು ಅಂದಾಗ ಈ ಆರ್ಡರ್ ಐಟಮ್ಸ್ ಅಲ್ಲಿ ನಾನು ಹೇಳ್ತೀನಿ 0 to 3, ಓಕೆನಾ. ಹಾಗೇನೆ ನನಗೆ, ಓಕೆ, ಲೆಟ್ಸ್ ಸೇ ಈ ತರ ಹಾಕ್ತೀನಿ. ಸೊ ಫಸ್ಟ್ 3 ಐಟಮ್ಸ್, ಇದು ಫಸ್ಟ್ 3 ಐಟಮ್ಸ್, ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ 3 ಐಟಮ್ಸ್ ಬೇಡ, ನನಗೆ ಐ ನೀಡ್ ಲಾಸ್ಟ್ 2 ಐಟಮ್ಸ್, ಅಂತ. ಸೊ ಇವಾಗ ಲಾಸ್ಟ್ 2 ಐಟಮ್ಸ್ ಅಂತ ಬಂದಾಗ ನೋಡಿ, ಸ್ಟಾರ್ಟ್ ಅನ್ನ ನಾನು ಏನ್ ಮಾಡ್ತೀನಿ, -2 ಇಂದ ಮಾಡ್ತೀನಿ, ಕಾಲನ್ ಎಂಟಿ ಕೊಡ್ತೀನಿ. ಯಾಕೆಂದ್ರೆ ಈ -2 ಇಂದ ಸ್ಟಾರ್ಟ್ ಮಾಡಿದಾಗ 1, 2 ಇದು ಕಂಪ್ಲೀಟ್ ಬರುತ್ತಲ್ಲ ನನಗೆ. ಸೊ ಎಂಟರ್ ನೋಡಿ, ಲಾಸ್ಟ್ 2 ಐಟಮ್ಸ್, ಕರೆಕ್ಟಾ. ಲಾಸ್ಟ್ 2 ಐಟಮ್ಸ್ ವೆಜ್ ಬಿರಿಯಾನಿ ಮತ್ತೆ ಪನ್ನೀರ್ ಟಿಕ್ಕಾ ಇದೆ ಅಲ್ವಾ. ಸೊ ಹಾಗೆ. ಸೊ ಈಗ ಫಾರ್ ಎಕ್ಸಾಂಪಲ್ 1 ಬಿಟ್ 1 ನನಗೆ ಬೇಕು ಅಂತ ಕೇಳಿದ್ರೆ ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಆರ್ಡರ್ ಐಟಮ್ ಇದೆಲ್ಲ, ಸೊ ಆರ್ಡರ್ ಐಟಮ್ ಅಲ್ಲಿ ಎಲ್ಲಾನು ಕಾಲಂ ಕೊಟ್ಬಿಟ್ಟು ಸ್ಟೆಪ್ ನ ಆಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಸ್ಟೆಪ್ ನ ಆಡ್ ಮಾಡಿದಾಗ 1 ಬಿಟ್ 1 ಬರುತ್ತೆ ಅಂತ ಅರ್ಥ, ಆಯ್ತಾ. ಈ ಕಂಟೆಂಟ್ ಏನಿದೆಲ್ಲ ಇದನ್ನ ರಿವರ್ಸ್ ಆಗಿ ನನಗೆ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಅವಾಗ ಜಸ್ಟ್ ಏನ್ ಮಾಡಿ ಗೊತ್ತಾ, ಸೊ ರಿವರ್ಸ್ಡ್ ಅಂತ ಹಾಕೋಣ. ರಿವರ್ಸ್ಡ್ ಅಂತ ಬಂದಾಗ ಈ ಆರ್ಡರ್ ಐಟಮ್ ಅನ್ನ ಕಂಪ್ಲೀಟ್ ಆಗಿ -1ಗೆ ಹಾಕಿ. ಅವಾಗ ಆಕ್ಚುಲಿ ಆರ್ಡರ್ ಅಲ್ಲಿ, ಓಕೆ, -1 ನಿಮಿಷ, ಕಾಲನ್ -1. ಸೊ ಕಾಲನ್ -1 ಅಂತ ಬಂದಾಗ ಸೊ ಫಸ್ಟ್ ವೆಜ್ ಬರುತ್ತೆ, ಪನ್ನೀರ್ ಟಿಕ್ಕಾ ವೆಜ್ ಬಿರಿಯಾನಿ ಬರುತ್ತೆ, ಆಮೇಲೆ ಚಿಕನ್ ಬಿರಿಯಾನಿ, ಆಮೇಲೆ ನಾನ್ ಬಟರ್ ಚಿಕನ್. ಸೊ ಈ ರೀತಿ ನೀವು ಸ್ಟ್ರಿಂಗ್ ರಿವರ್ಸ್ ನ ಕೂಡ ನಾಟ್ ಸ್ಟ್ರಿಂಗ್ ರಿವರ್ಸ್, ಈವನ್ ಸ್ಟ್ರಿಂಗ್ ರಿವರ್ಸ್ ಅಲ್ಲೂ ಹಿಂಗೆ ಮಾಡೋದು, ಆಯ್ತಾ. ಸೊ ಸೇಮ್ ವೇ ನೀವು ಲಿಸ್ಟ್ ರಿವರ್ಸ್ ಕೂಡ ಇದೇ ತರಾನೇ ಮಾಡ್ತೀರಾ, ಸೇಮ್ ಮೆಥಡ್, ಆಯ್ತಾ. ಅಗೇನ್ ಈಗ ಒಂದು ಲಿಸ್ಟ್ ಅಲ್ಲಿ ಏನಾದ್ರು ಐಟಮ್ ಇದೆನಾ ಇಲ್ವಾ ಅಂತ ಹೆಂಗ್ ಚೆಕ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐಟಮ್ ಟು ಚೆಕ್, ಓಕೆ, ಐಟಮ್ ಟು ಚೆಕ್ ಏನು, ಐಟಮ್ ಟು ಚೆಕ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಏನಿದೆ, ಬಟರ್ ಚಿಕನ್ ಇದೆ. ಸೊ ಬಟರ್ ಚಿಕನ್ ಇದೇನಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ಆರ್ಡರ್ ಎಲಿಮೆಂಟ್ ಅಲ್ಲಿ ನಾನು ಹೇಳ್ತೀನಿ ಇಫ್ ಈ ಐಟಮ್ ಟು ಚೆಕ್ ಅಲ್ಲಿ, ಐಟಮ್ ಟು ಚೆಕ್ ಇನ್ ಈ ಆರ್ಡರ್ ಲಿಸ್ಟ್ ಇದೆಲ್ಲ, ಈ ಆರ್ಡರ್ ಐಟಮ್ಸ್ ಇದೆಯಲ್ಲ, ಇದರಲ್ಲಿ ಏನಾದರೂ ಇದ್ರೆ, ಓಕೆ, ಇದರಲ್ಲಿ ಏನಾದರೂ ಇದ್ರೆ ಅವಾಗ ನನಗೆ ಹೇಳು ಪ್ರಿಂಟ್, ಓಕೆ, ಪ್ರಿಂಟ್ ಒಂದು ಎಫ್ ಸ್ಟ್ರಿಂಗ್ ನ ಯೂಸ್ ಮಾಡಿಕೊಂಡು ನಾನು ಈ ತರ ರೈಟ್ ಮಾರ್ಕ್ ಹೇಳಿ ನಾನು ಇಲ್ಲಿ ಹೇಳ್ತೀನಿ ಏನಂತ ಗೊತ್ತಾ. ಸೊ ಈ ಐಟಮ್ ಟು ಚೆಕ್ ಅನ್ನೋದು ಆಕ್ಚುಲಿ ಪ್ರೆಸೆಂಟ್ ಇನ್ ಈ ಆರ್ಡರ್ ಅಲ್ಲಿ, ಪ್ರೆಸೆಂಟ್ ಇನ್ ಆರ್ಡರ್ ಐಟಮ್ಸ್ ಅಂತ ಹಾಕ್ತೀನಿ.
ಅದೇ ಥರ ಓಕೆ, ಅದೇ ಥರ ಇಲ್ಲ ಅಂತಂದರೆ ಎಲ್ಸ್ ಓಕೆ, ಎಲ್ಸ್ ಪ್ರಿಂಟ್ ಎಫ್. ಸೊ ಇದರಲ್ಲಿ ಇದನ್ನು ಇಂಟು ಮಾರ್ಕ್ ಹಾಕ್ತೀನಿ, ಹಾಕ್ಬಿಟ್ಟು ಐಟಮ್ ಟು ಚೆಕ್ ನಾಟ್ ಪ್ರೆಸೆಂಟ್ ಇನ್, ಆಯಿತಾ, ನಾಟ್ ಪ್ರೆಸೆಂಟ್ ಇನ್ ಆರ್ಡರ್ ಐಟಮ್. ನೋಡಿ ಬಟರ್ ಚಿಕನ್ ಅದು ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ದಿ ಆರ್ಡರ್ ಐಟಮ್ ಅಂತ ಪ್ರಿಂಟ್ ಮಾಡ್ತದೆ. ಸೇಮ್ ವೇ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸಪೋಸ್ ನಾನು ಇಡ್ಲಿ ಅಂತ ಹಾಕ್ತೀನಿ, ಇಡ್ಲಿ ಇದೆಯಾನಾ, ಇಲ್ಲ, ಇಡ್ಲಿ ನಾಟ್ ಪ್ರೆಸೆಂಟ್ ಇನ್ ಆರ್ಡರ್ ಐಟಮ್ಸ್. ಸೊ ಈ ರೀತಿ ಕೂಡ ನೀವು ಐಟಮ್ ಇದೇನಾ ಇಲ್ವಾ ಅಂತ ಕೂಡ ಚೆಕ್ ಮಾಡಬಹುದು, ಆಯಿತಾ, ಚೆಕ್ ಮಾಡ್ಬೋದು. ದ ಸೇಮ್ ವೇ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಮೆಥಡ್ಸ್ಗಳು ಯಾವ್ಯಾವ್ದಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಸೊ ಈ ಮೆಥಡ್ಸ್ ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಈಗ ವೇರ್ ಇಟ್ ಇಸ್, ಇಲ್ಲಿ ಹೋಗೋಣ. ಸೊ ಸ್ಟ್ರಿಂಗ್ ಮೆಥಡ್ಸ್ ಯಾವ್ಯಾವ್ದಿರುತ್ತೆ, 1 ಸೆಕೆಂಡ್, ಲೆಟ್ ಮೀ ಕ್ಲೋಸ್ ದಿಸ್. ಓಕೆ, ಇಲ್ಲಿಗೆ ಬರೋಣ. ಸೊ ಇವಾಗ ಸ್ಟ್ರಿಂಗ್ ಮೆಥಡ್ಸ್ ಆಯಿತು, ಐ ಆಮ್ ಸಾರಿ. ಸೊ ಈಗ ವಿಲ್ ಗೋ ವಿತ್ ಈ ಲಿಸ್ಟ್ನ ಹೇಗೆ ಮಾಡಿಫೈ ಮಾಡೋದು ಅಂತ, ಆಯಿತಾ. ಸೊ ನಾನು ಹೇಳ್ತೀನಿ ಮಾಡಿಫೈ, ಓಕೆ, ಮಾಡಿಫೈಯಿಂಗ್ ದ ಲಿಸ್ಟ್ ಅಂದರೆ ಇದರಲ್ಲಿ ಏನೇನು ಮೆಥಡ್ಸ್ಗಳು ಬರ್ತವೆ ಅಂತಂದರೆ ಎಸ್ಪೆಷಲಿ ಆ್ಯಡ್, ಆಮೇಲೆ ರಿಮೂವ್ ಇರುತ್ತೆ, ಆಮೇಲೆ ಅಪ್ಡೇಟ್ ಇರುತ್ತೆ. ಓಕೆ, ಏನಕ್ಕೆ ಇದು ಬೇಕು ಅನ್ನೋದನ್ನ ನಾನು ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಮಾಡೋಣ, ಇದಕ್ಕೆ ಹೋಗೋಣ. ಇವಾಗ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ, ಕರೆಕ್ಟಾ. ಈಗ ಯಾವಾಗಲೂ ಕೂಡ ನನಗೇನು ಇದು ಫುಲ್ ಲಿಸ್ಟಲ್ಲಿ ಇರುತ್ತಾ, ಇಲ್ಲ ತಾನೆ. ಇದರಲ್ಲಿ ಏನೋ ಒಂದು ಅಂದರೆ ಟಿ ಕಾರ್ಟ್ ಇರುತ್ತೆ, ಆ ಟಿ ಕಾರ್ಡ್ಗೆ ಆ್ಯಡ್ ಮಾಡಿದಾಗ ಈ ಥರ ಐಟಮ್ಸ್ಗಳು ಆ್ಯಡ್ ಆಗುತ್ತೆ. ಇವಾಗ ನನಗೆ ಬೇಡ ಅಂತಂದರೆ ಇಲ್ಲಿ ಮೈನಸ್ ಮಾಡ್ತೀನಿ ತಾನೆ, ಮೈನಸ್ ಮಾಡಿದಾಗ ಅಪ್ಡೇಟ್ ಆಗುತ್ತೆ ತಾನೆ ಕಾರ್ಟ್, ಆಯಿತಾ. ಸೇಮ್ ಕಾನ್ಸೆಪ್ಟೇ ನಾವು ಇದನ್ನು ಬ್ಯಾಕ್ ಎಂಡಲ್ಲಿ ಹೆಂಗೆ ಬರಿತೀವಿ ಅಂದರೆ ಈ ಥರದ್ದು ಬರಿತೀವಿ, ಅರ್ಥ ಆಯ್ತಾ. ಸೊ ಹಂಗಂದ್ರೆ ಯಾವ ರೀತಿ ಮಾಡಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಒಂದು ಕಾರ್ಟ್ ತೊಗೊಳೋಣ, ಆಯಿತಾ. ಇದನ್ನು ಪೈಥಾನಿಗೆ ತೊಗೊಳ್ತೀನಿ. ಸೊ ಒಂದು ಕಾರ್ಟಲ್ಲಿ ತೊಗೊಳ್ತೀನಿ. ಈ ಕಾರ್ಟಲ್ಲಿ ನಾನು ಏನೇನು ಇಟ್ಕೊಂಡಿರ್ತೀನಿ ಈಗ ಸದ್ಯಕ್ಕೆ ಅಂತಂದರೆ, ಇವಾಗ ಸಪೋಸ್ ನನ್ನ ಹತ್ರ ಬರ್ಗರ್ ಇದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಅದೇ ಥರ ಓಕೆ, ಅದೇ ಥರ ಫ್ರೈಸ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಆ್ಯಂಡ್ ಅದೇ ಥರ ನನಗೆ ಕೋಕ್ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ, ಕೋಕ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಇದು ನನ್ನ ಕಾರ್ಟ್, ಆಯಿತಾ, ಕಾರ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಪ್ರಿಂಟ್, ಓಕೆ, ಪ್ರಿಂಟ್. ನಾನು ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿ ಹೇಳ್ತೀನಿ ನನ್ನ ಇನಿಷಿಯಲ್ ಕಾರ್ಟ್, ಓಕೆ, ಇನಿಷಿಯಲ್ ಕಾರ್ಟು, ಓಕೆ, ಇನಿಷಿಯಲ್ ಕಾರ್ಟ್ ಯಾವ ಥರ ಇದಪ್ಪ ಅಂತಂದರೆ ಈ ಥರ ಇದೆ ಅಂತ ಹೇಳಿದ್ದೀನಿ. ಸರಿ, ಈ ಥರ ದಿಸ್ ಈಸ್ ಹೌ ಮೈ ಇನಿಷಿಯಲ್ ಕಾರ್ಟ್ ಲುಕ್ ಲೈಕ್. ಬರ್ಗರ್ ಇದೆ, ಫ್ರೈಸ್ ಇದೆ, ಕೋಕ್ ಇದೆ. ಇವಾಗ ನಾನು ಮಾಡ್ತೀನಿ ಆ್ಯಡಿಂಗ್ ಎಲಿಮೆಂಟ್ಸ್ ಟು ದಿ, ಓಕೆ, ಆ್ಯಡಿಂಗ್ ಎಲಿಮೆಂಟ್ಸ್ ಟು ದಿ ಕಾರ್ಟ್, ಓಕೆ, ಎಲಿಮೆಂಟ್ಸ್ ಟು ದ ಕಾರ್ಟ್. ಹೆಂಗೆ ಆ್ಯಡ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಆಫ್, ಆ ಪ್ರಿಂಟ್ ಆಫ್ ಬೇಡ, ಫಸ್ಟ್ ಈ ಕಾರ್ಟ್ ಇದೆಯಲ್ಲ, ಈ ಕಾರ್ಟ್ಗೆ ನಾನೇನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಐ ಆಮ್ ಅಪೆಂಡಿಂಗ್, ಓಕೆ, ಐ ಆಮ್ ಅಪೆಂಡಿಂಗ್, ಸೊ ಐ ಆಮ್ ಅಪೆಂಡಿಂಗ್, ಸೊ ಲೆಟ್ಸ್ ಎ ಐಸ್ ಕ್ರೀಮ್ ಅಂತ ಹಾಕ್ತೀನಿ, ಆಯಿತಾ. ಐಸ್ ಕ್ರೀಮ್ ನೋಡಿ ಅಪೆಂಡ್ ಆಯಿತಾ. ಇವಾಗ ನಾ ಹೇಳ್ತೀನಿ ಇಲ್ಲಿ, ಒಂದು ನಿಮಿಷ, ಇನಿಷಿಯಲ್ ಕಾರ್ಟ್ ಅಲ್ಲ, ಈಗ ನಾನು ಹೇಳ್ತೀನಿ ಸೊ ಆಫ್ಟರ್ ಅಪೆಂಡಿಂಗ್ ಅಂತ ಹಾಕೋಣ. ಸೊ ಆಫ್ಟರ್ ಅಪೆಂಡಿಂಗ್ ನೋಡಿದಾಗ ನೋಡಿ, ಓಕೆ, 3 ಸತಿ ನಾನು ಇದು ಮಾಡಿದೆ, ಅದರಿಂದ ಹಂಗಾಯಿತು. ಸೊ 1 ಸೆಕೆಂಡ್, ಆಯಿತಾ. ಸೊ ಬರ್ಗರ್, ಫ್ರೈಸ್, ಕೋಕ್, ಐಸ್ ಕ್ರೀಮ್ ಅಂತ ಇದೆ. ಆಫ್ಟರ್ ಅಪೆಂಡಿಂಗ್ ದ ಕಾರ್ಟ್ ಈ ಥರ ಅಪೆಂಡ್ ಆಗಿದೆ. ಸೊ ಇದು ಅಪೆಂಡ್ ಮೆಥಡ್. ಸೊ ಅಪೆಂಡಲ್ಲಿ ಏನಾಗುತ್ತೆ, ನಾನು ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಕಾರ್ಟ್, ಇದು ಕಾರ್ಟ್ಗೆ ಅಪೆಂಡ್, ಏನು ಅಪೆಂಡ್ ಮಾಡಬೇಕು, ಐಸ್ ಕ್ರೀಮ್. ಇವಾಗ ಇದರ ಲಾಸ್ಟ್ ಆರ್ಡರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಅಪೆಂಡ್ ಮಾಡಿ ಹೇಳುತ್ತೆ, ಓಕೆ, ಇದು ಅಪೆಂಡ್ ಮಾಡಿದ್ದೀನಿ ಅಂತ. ಸೇಮ್ ವೇ ನನಗೆ ನಾನು ಅಪೆಂಡ್ ಮಾಡೋದು ಲಾಸ್ಟ್ಗೆ ಹೋಗಿ ಕುತ್ಕೊಬಾರ್ದು, ಫಸ್ಟಿಗೆ ಬಂದು ಕುತ್ಕೊಬೇಕು, ಅಥವಾ ಫಸ್ಟ್ ಇಂಡೆಕ್ಸಲ್ಲಿ ಬಂದು ಕುತ್ಕೊಬೇಕು ಅಂದಾಗ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಇವಾಗ ಇದೇ ಕಾರ್ಟ್ ಡಾಟ್ಗೆ ನಾನು ಇನ್ಸರ್ಟ್ ಅಂತ ಒಂದು ಮೆಥಡ್ ಇದೆ, ಇನ್ಸರ್ಟ್ನ ಯೂಸ್ ಮಾಡ್ತೀನಿ. ಇನ್ಸರ್ಟ್ ಯಾವ ಇಂಡೆಕ್ಸ್ ಹತ್ರ
ಆ್ಯಂಡ್ ಏನನ್ನ ಆ್ಯಡ್ ಮಾಡಬೇಕು. ಸಪೋಸ್ ನಾನು ಒಂದು ಗಾರ್ಲಿಕ್ ಬ್ರೆಡ್ನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಗಾರ್ಲಿಕ್ ಬ್ರೆಡ್ ಅಂತ ಹಾಕ್ತೀನಿ, ಆಯಿತಾ. ಆಮೇಲೆ ನಾ ಹೇಳ್ತೀನಿ, ಸೊ ಈ ಪ್ರಿಂಟ್ ಆಫ್, ಓಕೆ, ಈ ಪ್ರಿಂಟ್ ಆಫ್ ಏನಂತಂದರೆ ಆಫ್ಟರ್ ಅಪೆಂಡಿಂಗ್ ಅಲ್ಲ, ಆಫ್ಟರ್ ಇನ್ಸರ್ಟಿಂಗ್ ಅಟ್ ಫಸ್ಟ್ ಇಂಡೆಕ್ಸ್ ಅಂತ ಕೇಳಿ ಇದು ಮಾಡಿದಾಗ ನೋಡಿ, ಬರ್ಗರ್ 0 ಆಯ್ತು ಇಂಡೆಕ್ಸು, ಗಾರ್ಲಿಕ್ ಬ್ರೆಡ್ ಏನಾಯಿತು ಇವಾಗ ಫಸ್ಟ್ ಇಂಡೆಕ್ಸಲ್ಲಿ ರೀಪ್ಲೇಸ್ ಆಯಿತು, ಆಯಿತಾ. ಸೊ ಹೀಗೆ ಓಕೆ, ಇದು ಬಂದುಬಿಟ್ಟು ನೀವು ಈ ಥರ ಅಪೆಂಡ್ ಮಾಡಿದಾಗ ಏನಾಗುತ್ತೆ, ಆಲ್ವೇಸ್ ಇಟ್ ಆ್ಯಡ್ಸ್ ಅಟ್ ದಿ ಎಂಡ್, ಆಯಿತಾ, ಅಟ್ ದಿ ಎಂಡ್. ವೆರಾಸ್ ಇನ್ ಕೇಸ್ ಆಫ್ ಈ ಇನ್ಸರ್ಟ್ ಮೆಥಡಲ್ಲಿ, ಸೊ ಆಲ್ವೇಸ್ ಬೇಸ್ಡ್ ಆನ್ ಯುವರ್ index it will add the element ಅಂತ ಹೇಳ್ಬೋದು, ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನಾದರೂ ಮಲ್ಟಿಪಲ್ ಲಿಸ್ಟ್ ಇದೆ, ಲಿಸ್ಟ್ ಹೆಂಗೆ ಆ್ಯಡ್ ಮಾಡೋದು ಅನ್ನೋದು ವೆರಿ ಇಂಪಾರ್ಟೆಂಟ್, ಆಯಿತಾ. ಸೊ ಇವಾಗ ಪ್ರತಿ ಸತಿನೂ ನಾನು ಎಂಟರ್ ಕೊಟ್ಟಾಗ ಮತ್ತೆ ಆ ಫಸ್ಟ್ ಪೊಸಿಷನ್ ಹತ್ರ ಇದಾಗುತ್ತೆ, ಯಾಕೆಂದರೆ ಈ ಲಿಸ್ಟ್ ಅನ್ನೋದು ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ಹೋಲ್ಡ್ ಮಾಡುತ್ತೆ, ಅರ್ಥ ಆಯ್ತಾ. ಸೊ ಹಾಗಾಗಿ ನಿಮಗೆ ಪ್ರತಿ ಸತಿ ಹಾಕಿದಾಗ ಫಸ್ಟ್ ಇಂಡೆಕ್ಸಲ್ಲೂ ಗಾರ್ಲಿಕ್ ಬ್ರೆಡ್ ಅಂತಲೇ ಇನ್ಸರ್ಟ್ ಆಗ್ತಾ ಇರುತ್ತೆ. ಸೊ ಲಿಸ್ಟಲ್ಲಿ ಇನ್ನೊಂದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ, ಮಲ್ಟಿಪಲ್ ಐಟಮ್ಸ್ ಮತ್ತೆ ಇದು ಆ್ಯಡ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಈಗ ನನ್ನ ಹತ್ರ ಇನ್ನೊಂದು ಆರ್ಡರ್ ಇದೆ, ಸೊ ಅನದರ್ ಆರ್ಡರ್. ಈ ಆರ್ಡರಲ್ಲಿ ಓಕೆ, ಈ ಆರ್ಡರಲ್ಲಿ ನಾನು ಹೇಳ್ತೀನಿ, ಸೊ ಸಪೋಸ್ ಐ ಹ್ಯಾವ್ ಸಮ್ ಸಲಾಡ್, ಆಯಿತಾ, ಸಲಾಡ್ ಆ್ಯಂಡ್ ಅದೇ ಥರ ಸೂಪ್ ಅಂತ ಹೇಳ್ತೇವೆ, ಆಯಿತಾ, ಸಲಾಡ್ ಆ್ಯಂಡ್ ಸೂಪ್. ಇವಾಗ ನಾವೇನು ಮಾಡಬೇಕು, ಈ ಲಿಸ್ಟ್ ಜೊತೆ ಕಾರ್ಟ್ ಜೊತೆ ಆ್ಯಡ್ ಮಾಡಬೇಕು ಅಂದಾಗ ನಾವು ಅದಕ್ಕೇನು ಮಾಡಬೇಕು, ಕಾರ್ಟ್ ಡಾಟ್ ಎಕ್ಸ್ಟೆಂಡ್ನ ಯೂಸ್ ಮಾಡಿ ಯಾವುದ್ರ ಜೊತೆ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಅಂತಂದರೆ ಈ ಅನದರ್ ಆರ್ಡರ್ ಜೊತೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಇವಾಗ ನಾನೇನು ಮಾಡ್ತೀನಿ, ಪ್ರಿಂಟ್ ಎಫ್ ಸ್ಟ್ರಿಂಗ್, ಸೊ ಆಫ್ಟರ್ ಓಕೆ, ಆಫ್ಟರ್ ಏನಂತ ಹೇಳೋದು, ಆಫ್ಟರ್ ಎಕ್ಸ್ಟೆಂಡ್ ಅಂತ ಹೇಳೋಣ. ಆಫ್ಟರ್ ಎಕ್ಸ್ಟೆಂಡ್ ನಾನು ಹೇಳ್ತೀನಿ ಇದನ್ನು ಕಾರ್ಟ್ ಅಂತಲೇ ಹೇಳೋಣ ನೋಡಿ, ಈ ಥರ ಆಫ್ಟರ್ ಎಕ್ಸ್ಟೆಂಡ್. ಸೊ ನನಗೆ ಸಲಾಡ್ ಮತ್ತು ಸೂಪ್ ಕೂಡ ಆ್ಯಡ್ ಆಗ್ತಾ ಇದೆ. ಅಂದರೆ ಒಂದು ಲಿಸ್ಟ್ ಮತ್ತು ಲಿಸ್ಟ್ನ ಹೇಗೆ ಆ್ಯಡ್ ಮಾಡ್ತೀವಿ ಅಥವಾ ಹೇಗೆ ಆ್ಯಡ್ ಮಾಡ್ತೀವಿ ಅಂದರೆ ಈ ಥರ ಎಕ್ಸ್ಟೆಂಡ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಲಿಸ್ಟ್ ಮತ್ತು ಲಿಸ್ಟ್ನ ಆ್ಯಡ್ ಮಾಡ್ತೀವಿ. ಅದೇ ಇವಾಗ ನಾನು ರಿಮೂವ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ, ಆಯಿತಾ, ರಿಮೂವಿಂಗ್ ಎಲಿಮೆಂಟ್ ಫ್ರಮ್ ಲಿಸ್ಟ್. ಸೊ ಅದು ಹೆಂಗೆ ಮಾಡೋದು, ಆವಾಗ ಕಾರ್ಟ್ ಡಾಟ್ ರಿಮೂವ್. ಸೊ ಈ ಕಾರ್ಟ್ ಡಾಟ್ ರಿಮೂವಲ್ಲಿ ಈ ಗಾರ್ಲಿಕ್ ಬ್ರೆಡ್ನ ರಿಮೂವ್ ಮಾಡ್ತಾ ಇದ್ದೀನಿ ನಾನು, ಆಯಿತಾ. ಈ ಗಾರ್ಲಿಕ್ ಬ್ರೆಡ್ನ ಓಕೆ ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೊ ಗಾರ್ಲಿಕ್ ಬ್ರೆಡ್ನ ರಿಮೂವ್ ಮಾಡು ಅಂತ ಹೇಳ್ತಾ ಇದ್ದೀನಿ, ಸರಿನಾ, ಡನ್. ಸೊ ಇವಾಗ ಪ್ರಿಂಟ್ ಕಾರ್ಟ್, ಓಕೆ, ಇದು 2 ಸರಿ ಪ್ರಿಂಟ್ ಆಗುತ್ತೆ, ಪರವಾಗಿಲ್ಲ. ಇಲ್ಲಿಗೆ ತೊಗೊಳ್ಳೋಣ ಕಾರ್ಟ್ನ ಆಫ್ಟರ್ ರಿಮೂವ್. ಈ ಥರ 2 ಗಾರ್ಲಿಕ್ ಬ್ರೆಡ್ ಇತ್ತು, ಅದ್ರಲ್ಲಿ 1 ಗಾರ್ಲಿಕ್ ಬ್ರೆಡ್ನ ರಿಮೂವ್ ಮಾಡಿದೆ, ಆಯಿತಾ. ಹಾಗೆಯೇ ಫಾರ್ ಎಕ್ಸಾಂಪಲ್ ಇನ್ನೊಂದಿದೆ. ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಈ ಕಾರ್ಟ್ ಇದೆಲ್ಲ, ಈ ಕಾರ್ಟಲ್ಲಿ ನನಗೆ ಲಾಸ್ಟ್ ಎಲಿಮೆಂಟ್ನ ಯಾವತ್ತಷ್ಟು ಲಾಸ್ಟ್ ಎಲಿಮೆಂಟ್ನೇ ರಿಮೂವ್ ಮಾಡಬೇಕು ಅಂದಾಗ ಕಾರ್ಟ್ ಡಾಟ್ ಪಾಪ್ ಅಂತ ಹೇಳಿ, ಆವಾಗ ನನಗೆ ಲಾಸ್ಟ್ ಎಲಿಮೆಂಟ್ ಮಾತ್ರ ರಿಮೂವ್ ಆಗುತ್ತೆ. ಸೊ ಈಗ ನಾನು ಹೇಳ್ತೀನಿ, ಇದನ್ನು ನಾನು ರಿಮೂವ್ಡ್ ಐಟಮಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಓಕೆ, ರಿಮೂವ್ಡ್ ಐಟಮ್ ಇಸ್ ಈಕ್ವಲ್ ಟು, ಇವಾಗ ನೋಡಿ ಇದನ್ನು ರಿಮೂವ್ಡ್ ಐಟಮ್ನ ಪ್ರಿಂಟ್ ಮಾಡಿದ್ರೆ ಈ ಥರ ಸೂಪ್ನ ರಿಮೂವ್ ಮಾಡಿದೆ ಅಂತ ಹೇಳ್ತಾ ಇದೆ. ಹಾಗೆಯೇ ಸೊ ಪ್ರಿಂಟ್ ಆಫ್ ಅಥವಾ ಕಾರ್ಟ್ನ ಜಸ್ಟ್ ಕಾಲ್ ಮಾಡಿದ್ರೆ ಅದರಲ್ಲಿ ಆ ಸೂಪ್ ಅನ್ನೋದನ್ನ ರಿಮೂವ್ ಮಾಡಿದೆ. ಸೂಪ್ ಅನ್ನೋದು ಲಾಸ್ಟ್ ಇತ್ತು, ಪಾಪ್ ಏನು ಮಾಡುತ್ತೆ, ಲಾಸ್ಟ್ ಎಲಿಮೆಂಟ್ ಏನಿರುತ್ತೆ ಆ ಲಾಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡಾಕತ್ತೆ, ಆಯಿತಾ. ಅದೇ ರೀತಿ ನೀವು ಆ ಪೊಸಿಷನಿಂದನೂ ಕೂಡ ನೀವು ರಿಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದೇ ಪಾಪ್ನ ನಾನೇನಾದರೂ ಇಲ್ಲಿ 0 ಅಂತ ಕೊಟ್ಟರೆ ಯಾವ ಪೊಸಿಷನ್ ಯಾವ ಇಂಡೆಕ್ಸ್ ಬೇಕೋ ಅದನ್ನು ಕೂಡ ರಿಮೂವ್ ಮಾಡಿ ಕೊಡುತ್ತೆ. ಸೊ ಇವಾಗ ರಿಮೂವ್ಡ್ ಐಟಮ್ ಯಾವುದಾಗುತ್ತೆ ನೋಡಿ, ಬರ್ಗರ್, ಯಾಕೆಂದರೆ ಬರ್ಗರ್ ಬಂದು 0th ಪೊಸಿಷನಲ್ಲಿದೆ, 0 ಆಯಿತು. ನೀವೇನೂ ಡಿಫೈನ್ ಮಾಡಲಿಲ್ಲ ಅಂದರೆ ಆಲ್ವೇಸ್ ಬೈ ಡಿಫಾಲ್ಟ್ ಲಾಸ್ಟ್ ಎಲಿಮೆಂಟ್ ಏನಿರುತ್ತೆ ಆ ಲಾಸ್ಟ್ ಎಲಿಮೆಂಟ್ನ ಇದು ರಿಮೂವ್ ಮಾಡುತ್ತೆ, ಆಯಿತಾ.
ಸೊ ಹೀಗೆ ಫಾರ್ ಎಕ್ಸಾಂಪಲ್ ನನಗೆ ಇದೇ ಕಾರ್ಟ್ ಆಫ್ ಝೀರೋಗೆ ಈ ಕಾರ್ಟ್ ಆಫ್ ಝೀರೋಗೆ ನನಗೇನು ಬೇಕು, ಐ ವಾಂಟೆಡ್ ಟು ಆ್ಯಡ್ ಫಾರ್ ಎಕ್ಸಾಂಪಲ್ ವೆಜ್ ಬರ್ಗರ್ ಅಂತ ಹಾಕ್ತೀನಿ. ಆಯಿತಾ? ಎಸ್, ಇದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಸೊ ಈ ಥರ ಎಕ್ಸಾಕ್ಟ್ ನೀವು ಇಂಡೆಕ್ಸ್ನ ಕೊಟ್ಟು ಆ ಇಂಡೆಕ್ಸ್ನ ಕೂಡ ನಾವು ರೀಪ್ಲೇಸ್ ಮಾಡಬಹುದು. ಆಯಿತಾ? ಇಂಡೆಕ್ಸ್ನ ಕೂಡ ನಾವು ರೀಪ್ಲೇಸ್ ಮಾಡ್ಬೋದು. ಸೊ ಹೀಗೆ ಆ್ಯಂಡ್ ಅದೇ ಥರ ವಿ ಹ್ಯಾವ್ ಒನ್ ಮೋರ್ ಫಂಕ್ಷನಾಲಿಟೀಸ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಲಿಸ್ಟ್ ಆಫ್ ನಂಬರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆಯಿತಾ? ಈ ನಂಬರ್ಸಲ್ಲಿ ಫಾರ್ ಎಕ್ಸಾಂಪಲ್ 3,1,4 ಓಕೆ 4 7 8 ಅಂತ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಸಾರ್ಟ್ ಮಾಡಬೇಕು ಅಂದರೆ ಹೆಂಗೆ ಸಾರ್ಟ್ ಮಾಡ್ತೀರಾ ಅಂದರೆ 1 2 3 4 5 ಬರಬೇಕು ಅಂತ. ಅವಾಗ ಏನು ಮಾಡಿ, ಸಿಂಪಲ್ ಇವಾಗ ಈ ನಂಬರ್ಸ್ ಇದೆಲ್ಲ ಈ ನಂಬರ್ಸ್ನ ಸಾರ್ಟ್ ಮಾಡಬೇಕು. ನಂಬರ್ಸ್ ಡಾಟ್ ಸಾರ್ಟ್ ಅಷ್ಟೇ. ಆಯಿತಾ? ನಂಬರ್ಸ್ ಡಾಟ್ ಸಾರ್ಟ್. ಸೊ ಇಲ್ಲಿ ಪ್ರಿಂಟ್ ಆಫ್ ಓಕೆ ಪ್ರಿಂಟ್ ಆಫ್ ನಂಬರ್ಸ್ ಡಾಟ್ ಸಾರ್ಟ್ ನೋಡಿ ನನ್. ಸೊ ಇದು ಏನು ಹೇಳ್ತು, ನನ್ ಅಂತ ಹೇಳ್ತಾ ಇದೆಯಲ್ಲ, ರಿಟರ್ನ್ ಟೈಪ್ ನನ್ ಆಯಿತು. ಸೊ ಸಾರ್ಟ್ ಫಂಕ್ಷನ್ ಓಕೆ ಯು ಡೋಂಟ್ ನೀಡ್ ಬಿಕಾಸ್ ನನ್ನ ನಂಬರ್ನಲ್ವಾ ಸಾರ್ಟ್ ಮಾಡಬೇಕಾಗಿರೋದು. ನೋಡಿ ನಂಬರ್ 1 2 3 4 5 6 7 8 ಈ ಥರ ಜಂಬಲ್ ಆಗಿರೋ ಕ್ಯಾರೆಕ್ಟರ್ಸ್ಗಳು ಏನಿರುತ್ತೆ ಅಥವಾ ನಂಬರ್ಸ್ ಏನಿರುತ್ತೆ ಅದನ್ನು ಸಾರ್ಟ್ ಮಾಡಿ ಕರೆಕ್ಟಾಗಿ 1 by 1 ಹಾಕಿ ಅಂದರೆ ಎಸ್ 1 by 1 ಕೂಡ ಮಾಡ್ಬೋದು. ಅದಕ್ಕೆ ಸಾರ್ಟ್ ಮೆಥಡ್ನ ಯೂಸ್ ಮಾಡಬೇಕು. ಆಯಿತಾ? ಸಾರ್ಟ್ ಡಿಸೆಂಡಿಂಗ್ ಬೇಕು ಅಂತಂದರೆ ಸೇಮ್ ಥಿಂಗ್ ಇದೇ ಸಾರ್ಟಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಸಾರ್ಟ್ ಈಸ್ ಈಕ್ವಲ್ ಟು ಇದರಲ್ಲಿ ರಿವರ್ಸ್ ಓಕೆ ರಿವರ್ಸ್ ಈಕ್ವಲ್ ಟು ಟ್ರೂ ಅಂತ ಹಾಕಿದ್ರೆ ನಮಗೆ ಉಲ್ಟಾ ಬರಬೇಕು. ಇವಾಗ ನಂಬರ್ಸ್ನ ಕಾಲ್ ಮಾಡಿ ನೋಡಿ ಈ ಥರ 8 7 6 ಅಂತ ಬೇಕು. ಅಂದರೆ ಉಲ್ಟಾ ಬೇಕು ಅಂತಂದರೆ ಈ ಥರ ಮಾಡ್ಬೋದು, ರಿವರ್ಸ್ ಈಕ್ವಲ್ ಟು ಟ್ರೂ. ಬರೀ ರಿವರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಕೊಟ್ಟಿರೋ ಕ್ಯಾರೆಕ್ಟರ್ಸ್ ಎಲ್ಲ ಉಲ್ಟಾ ಆಗುತ್ತೆ. ಆಯಿತಾ? ಸೊ ಫಾರ್ ಎಕ್ಸಾಂಪಲ್ ಇದೇ ನಂಬರ್ಸ್ನ ನಾನು ಡಾಟ್ ರಿವರ್ಸ್ ಮಾಡ್ತೀನಿ. ನೋಡಿ ಇವೆಲ್ಲ ಮೆಥಡ್ಗಳು ಇರ್ತವೆ. ಸೊ ಇದನ್ನು ರಿವರ್ಸ್ ಮಾಡಿದ್ರೆ ಸೊ ನಂಬರ್ಸ್ನ ಪ್ರಿಂಟ್ ಮಾಡಿ ಇವಾಗ ರಿವರ್ಸ್ ಆಗಿ ಬರುತ್ತೆ. ಓಕೆ ಒಂದು ನಿಮಿಷ, ರಿವರ್ಸ್ 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 ಟ್ರೂ. ಓಕೆ ಆಲ್ರೆಡಿ ರಿವರ್ಸ್ ಆಗಿದೆ ನಂಬರಲ್ಲಿ. ಸೊ ಆಲ್ರೆಡಿ ಆವಾಗಲೇ ನನಗೆ ಈ ಥರ ಸ್ಟೋರ್ ಆಗಿತ್ತು, ಇವಾಗ ರಿವರ್ಸ್ ಈ ಥರ ಬರ್ತಿದೆ. ಆಯಿತಾ? ರಿವರ್ಸ್ ಅಂದರೆ ಉಲ್ಟಾ. ಸೊ ಸೇಮ್ ಥಿಂಗ್ ನಾನೇನು ಮಾಡ್ತೀನಿ, ಲೆಟ್ ಮಿ ಟೇಕ್ ಒನ್ ಅದರ್ ಥಿಂಗ್ ಸೊ ದಟ್ ನಮಗೆ ರಿವರ್ಸ್ ಅರ್ಥ ಆಗಲಿ ಅಂತ. ಸೊ ಲೆಟ್ಸ್ ಸೇ ಇದೇ ಆರ್ಡರ್ ಐಟಮ್ನ ತೊಗೊಳ್ತೀನಿ ನಾನು. ಆಯಿತಾ? ಕೆಳಗಡೆ ಬರೋಣ. ಇದೇ ಆರ್ಡರ್ ಐಟಮಲ್ಲಿ ನಾನೇನು ಮಾಡ್ತೀನಿ, ಈ ಆರ್ಡರ್ ಐಟಮ್ನ ರಿವರ್ಸ್ ಮಾಡ್ತೀನಿ. ಈ ಆರ್ಡರ್ ಐಟಮ್ ಡಾಟ್ ರಿವರ್ಸ್ ಆ್ಯಂಡ್ ಇದನ್ನು ನಾನು ರಿವರ್ಸ್ ಆರ್ಡರ್ ಅಂತ ಹಾಕಿ ಇದಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಾದಮೇಲೆ ರಿವರ್ಸ್ನ ನಾವು ಈ ಥರ ಮೆಥಡ್ನ ಕಾಲ್ ಮಾಡಬೇಕಾಗತ್ತೆ. ಆಮೇಲೆ ರಿವರ್ಸ್ ಆರ್ಡರ್ನ ಕಾಲ್ ಮಾಡಿದ್ರೆ ನೋಡಿ ನಿಮಗೆ ರಿವರ್ಸ್ ಆರ್ಡರ್ ಓಕೆ ಒಂದು ನಿಮಿಷ ನೋಡಿ ರಿವರ್ಸ್ ಆರ್ಡರ್ ಐಟಮ್ ಓಕೆ ರಿವರ್ಸ್ ಆರ್ಡರ್ ಯು ನೋ ನೀಡ್ ಟು ಸ್ಟೋರ್ ಇಟ್ ಆಲ್ಸೋ. ಸ್ಟೋರ್ ಮಾಡಿದಾಗ ಬೇರೆ ಕಡೆ ಕಾಲ್ ಮಾಡ್ಬೋದು ಬಿಡಿ. ಸೊ ಈಗ ಈ ರಿವರ್ಸ್ ಐಟಮಲ್ಲಿ ಆರ್ಡರ್ ಐಟಮ್ಸ್ ಇದ್ದಿದ್ದು ಬಟರ್ ಚಿಕನ್ ನಾನ್ ಅಂತ ಇತ್ತು. ರಿವರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ರಿವರ್ಸ್ ಆಗುತ್ತೆ. ಸೊ ಪನ್ನೀರ್ ಟಿಕ್ಕಾ, ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಈ ಥರ ರಿವರ್ಸ್ ಆಗ್ತಾ ಬರುತ್ತೆ. ಆಯಿತಾ? ಸೊ ಈ ರೀತಿ ಯೂಸ್ ಮಾಡ್ಬೋದು. ಆ್ಯಂಡ್ ಬೇರೆ ಬೇರೆ ಏನು ಆಪ್ರೇಷನ್ಸ್ ಇದಾವಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಂಬರ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಈ ನಂಬರ್ಸಲ್ಲಿ ಆಯಿತಾ ಒಂದು ನಿಮಿಷ ಆಯಿತಾ ಈ ನಂಬರ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 10 20 1 2 99 ಆಯಿತಾ 100 ಸಮಥಿಂಗ್ ಏನೋ ಈ ಥರ ಇದೆ. ನನಗೆ ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಏನು ಅಂತ ಕೇಳಿದ್ರೆ ನೀವೇನು ಮಾಡ್ಬೋದು, ಮ್ಯಾಕ್ಸಿಮಮ್ ನಂಬರ್ ಏನಂತ ಕೇಳಿದ್ರೆ ಸೊ ಮ್ಯಾಕ್ಸ್ ಆಫ್ ನಂಬರ್ಸ್ ಅಂತ ಕೊಡಿ. ಇದರಲ್ಲಿ ಮ್ಯಾಕ್ಸ್ ಆಫ್ ನಂಬರ್ ಬಂದುಬಿಟ್ಟು 100. ಅದನ್ನೇ ಮಿನ್ ಆಫ್ ನಂಬರ್ಸ್ ಅಂತ ಕೊಟ್ಟರೆ ಯು ಡೋಂಟ್ ನೀಡ್ ಟು ವರಿ ಮಚ್. ಸೊ ಮಿನ್ ಆಫ್ ನಂಬರ್ಸಲ್ಲಿ ನೀವು ಮಿನಿಮಮ್ ಯಾವುದಿದೆ ಅದನ್ನು ಪ್ರಿಂಟ್ ಮಾಡ್ಕೋಬೋದು. ಮಿನ್ ಆಫ್ ನಂಬರ್ ಈಸ್ 1. ಆಯಿತಾ? ಇದರ ಸಮ್ ಕೂಡ ಫಿಗರ್ ಔಟ್ ಮಾಡ್ಬೋದಲ್ವಾ. ಸೊ ಹೆಂಗಂತಂದರೆ ಸಮ್ ಆಫ್ ನಂಬರ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದನ್ನು ಆ್ಯಡ್ ಮಾಡಿಬಿಟ್ಟು ಎಷ್ಟು ಟೋಟಲ್ ವ್ಯಾಲ್ಯೂ ಅನ್ನೋದು ಕೂಡ ಪ್ರಿಂಟ್ ಮಾಡಿ ಹೇಳುತ್ತೆ. ಆಯಿತಾ? ಸೊ ದಿಸ್ ಈಸ್ ಹೌ
ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಮೆಥಡ್ಸ್ ಆರ್ ಪ್ರೆಸೆಂಟ್ ಇನ್ ನಮಗೆ ಯಾವುದರಲ್ಲಿ ಲಿಸ್ಟಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಆಯಿತಾ? ಸೊ ಅದೇ ಥರ ಕೌಂಟ್ ಅಂತ ಇದೆ, ಹೈಯೆಸ್ಟು ಲೋಯೆಸ್ಟ್ ಎಲ್ಲ ಈಗ ಸಮ್ಮಲ್ಲೇ ಯೂಸ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್. ವಾಟ್ ಎಲ್ಸ್ ವಿ ಹ್ಯಾವ್? ಓಕೆ, ಅಷ್ಟೇ ಮೇಜರಾಗಿ ಇಷ್ಟೇ ಬರೋದು. ಓಕೆ, ನಾನು ನಿಮ್ಗೊಂದು ಎಕ್ಸಾಂಪಲ್ನ ಕಾಪಿ ಮಾಡಿ ಐ ವಿಲ್ ಶೋ ಏನೇನು ಯೂಸ್ಫುಲ್ ಫಂಕ್ಷನ್ಸ್ ಇತ್ತು ಅಂತ. ಸೊ ನಾವೇನು ಮಾಡಿದ್ವಿ, ಐ ಪಿ ಎಲ್ ಸ್ಕೋರ್ ಇದೆ, ಇದು ನಮ್ಮ ಐ ಪಿ ಎಲ್ ಸ್ಕೋರ್. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನನಗೆ ಸ್ಕೋರ್ ಪ್ರಿಂಟ್ ಆಗಬೇಕು, ಕೌಂಟ್ ಪ್ರಿಂಟ್ ಆಗಬೇಕು, ಇದರಲ್ಲಿ ಎಷ್ಟು ಸ್ಕೋರ್ಸ್ ಇದ್ದಾವೆ ಅಂತ. ಹೈಯೆಸ್ಟ್ ಯಾವುದು ಮ್ಯಾಕ್ಸ್, ಲೋಯೆಸ್ಟ್ ಯಾವುದು ಮಿನ್, ಟೋಟಲ್ ರೆನ್ಸ್ ಎಷ್ಟು ಸಮ್, ಆವ್ರೇಜ್ ಎಷ್ಟು ಸಮ್ ಬೈ ಲೆಂತ್ ಆಫ್ ಇದನ್ನು ಡಿವೈಡ್ ಮಾಡಿದ್ದೀನಿ, ಆ್ಯಂಡ್ ಒಂದು ಫ್ಲೋಟ್ ವ್ಯಾಲ್ಯೂನ ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಸಾರ್ಟಿಂಗ್ ಯಾವ ರೀತಿ ಸಾರ್ಟ್ ಮಾಡಬೇಕು, ಟಾಪ್ 3 ಸಾರ್ಟ್ ಹೆಂಗೆ ಮಾಡೋದು, ಆ್ಯಂಡ್ ಅದೇ ರೀತಿ 150 ಇದೇನಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದೇ ರೀತಿ ಈ ಒರಿಜಿನಲ್ ಕಾಪಿ ಅಂದರೆ ಕಾಪಿ ಹೇಗೆ ಮಾಡೋದು ಅನ್ನೋದು ಕೂಡ ಇಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಇಷ್ಟೇ. ಓಕೆ, ಎಂಟರ್. ಸೊ ಸ್ಕೋರ್ ಕೌಂಟ್ ಈಸ್ 8, highest is this one, lowest is 134, ಟೋಟಲ್ ರನ್ಸ್ ಇಷ್ಟು, ಆವ್ರೇಜ್ ಇಷ್ಟು. ಸಾರ್ಟ್ ಮಾಡ್ತಾ ಇದ್ದೀವಿ, ಟಾಪ್ 3 ಮಾಡ್ತಿದ್ದೀವಿ, ಎಬೋವ್ 150 ಇದೆಯಾ, ಇದೆಲ್ಲ ಕೂಡ ಇದು ಮಾಡ್ತೀವಿ, ರೈಟ್ ಕಾಪಿ, ಲೆಫ್ಟ್ ಕಾಪಿ, ಒರಿಜಿನಲ್ ಇವೆಲ್ಲ. ಸೊ ಇದನ್ನು ಒಂದ್ಸತಿ ನೀವು ಈ ನೋಟ್ಸ್ನ ಕಂಪ್ಲೀಟಾಗಿ ನೋಡಿ, ದಿಸ್ ಇಸ್ ಮೋರ್ ದೆನ್ ಎನಫ್. ಈ ನೋಟ್ಸ್ನ ನೋಡಿದ್ಮೇಲೆ ನಿಮಗೆ ಲಿಸ್ಟ್ನ ಕಂಪ್ಲೀಟ್ ಅರ್ಥ ಆಗುತ್ತೆ. ಆಯಿತಾ? ಸೊ ಒನ್ಸ್ ನಿಮಗೆ ಲಿಸ್ಟ್ ಅರ್ಥ ಆದಮೇಲೆ ದೆನ್ ವಾಟ್ ವಿಲ್ ಗೋ ಫಾರ್ ಟಪಲ್. ಟಪಲ್ ಅಂದರೆ ಏನು ಮಾಡುತ್ತೆ ಅಂತ. ಆಯಿತಾ? ಟಪಲ್ ಆದಮೇಲೆ ದೆನ್ ವಿ ಹ್ಯಾವ್ ಡಿಕ್ಷನರಿ ಆ್ಯಂಡ್ ಸೆಟ್ಸ್. ಡಿಕ್ಷನರಿ ಆ್ಯಂಡ್ ಸೆಟ್ಸ್ನ ಮುಗಿದಾದ್ಮೇಲೆ ದೆನ್ ಐ ವಿಲ್ ಗೋ ಫಾರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಆಯಿತಾ? ಆಮೇಲೆ ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ ಲೈಕ್ ಇಫ್ ಕಂಡೀಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ, ಲೂಪ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ, ಆಮೇಲೆ ಫಂಕ್ಷನ್ಸ್, ಈ ಥರದ್ದೆಲ್ಲ ಕೂಡ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಲೂಪ್ಸ್ನ ನಾನು ಇನ್ನೂ ಇಂಪ್ಲಿಮೆಂಟ್ ಮಾಡಲಿಲ್ಲ, ಡೈರೆಕ್ಟಾಗಿ ನಾನು ಬರೀ ಮೆಥಡ್ಸ್ನ ಮಾತ್ರ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಇಷ್ಟು ಈ ವಿಡಿಯೋಗೆ. ಸೊ ಲಿಸ್ಟ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾವು ನೋಡಿದ್ದೀವಿ. ಆ್ಯಂಡ್ ನಿಮಗೆ ಎಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ, ಕನ್ಸರ್ನ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ. ನಾ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.